Hallelujah. Hallelujah. Thank you, Jesus. Praise you, Jesus. Hallelujah. ದೇವರ ವಾಗ್ದಾನ ತಿಳಿಸುವಂತ ಪ್ರಿಯರೇ, ಕೀರ್ತನೆ 147ನೇ ಅಧ್ಯಾಯದಲ್ಲಿ ದೈವ ಅನುದಿನವೂ ಕೂಡ ನಾನು ನಿನ್ನನ್ನು ಸ್ತುತಿಸುವೆನು, ಉಸಿರಿರುವ ದಿನವೆಲ್ಲವೂ ಕೂಡ ನಿನ್ನನ್ನು ಕೊಂಡಾಡುವೆನೆಂಬುದಾಗಿ. ಆದುದರಿಂದ ಈ ದಿನವನ್ನು ಕೊಟ್ಟಂತಹ ದೇವರಿಗೆ ನಾವು ಪ್ರತಿಯೊಬ್ಬರೂ ಕೂಡ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಚಪ್ಪಾಳಿನ ತಟ್ಟುತ್ತಾ ಆತನಿಗೆ ವಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಆರಾಧಿಸುವ ಕೀರ್ತನೆ 146 ವಾಕ್ಯ 2 ತಿಳಿಸುವಂತೆ, ಪ್ರಾಣ ಇರುವವರೆಗೂ ಸ್ತುತಿಸುವೆನು ಪ್ರಭುವೆನು, ಬಾಳೆಲ್ಲ ಆಡಿ ಭಜಿಪೆನು ನನ್ನ ದೇವರನೆಂಬುದಾಗಿ. ಆದುದರಿಂದ ಅನುದಿನವೂ ನಮ್ಮನ್ನು ಕಾಯುವ ದೇವನು, ಕ್ಷಣ ಕ್ಷಣವೂ ನಮ್ಮನ್ನು ಮುನ್ನಡೆಸುವ ಆತನಿಗೆ ಪೂರ್ಣ ಹೃದಯದೊಂದಿಗೆ ನಮ್ಮನ್ನು ಒಪ್ಪಿಸುತ್ತಾ ಕರಗಳ ತಟ್ಟುತ್ತಾ, ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ ಎಂಬುದಾಗಿ ಕೈಗಳ ತಟ್ಟುತ್ತಾಡೋಣ ಪ್ರಿಯರು. Thank you, Jesus. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ವಂದನೆ ದೇವಾ ಏಸು ದೇವಾ, ವಂದನೆ ರಾಜ ಏಸು ರಾಜ, ವಂದನೆ ದೇವಾ ಏಸು ದೇವಾ, ವಂದನೆ ರಾಜ ಏಸು ರಾಜ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಚಪಾಳಿ ತಡುತ್ತ ನಮ್ಮನ್ನೊಪ್ಪಿಸುತ್ತಾ, ಅನುದಿನವೂ ಅನ್ನಪಾನವನ ದೇವ ನೀ ನೀಡಿರುವೆ, ಕ್ಷಣ ಕ್ಷಣವು ಉಸಿರಿಗಾಗಿ ಗಾಳಿಯನ್ನ ನೀಡಿರುವೆ ಎಂಬುದಾಗಿ. ಆದುದರಿಂದ ಅನುದಿನವೂ ನಮಗೆ ಅನ್ನಪಾನವನ್ನು ನೀಡಿ ಕ್ಷಣ ಕ್ಷಣವೂ ಉಸಿರನ್ನು ನೀಡಿದ ಆತನಿಗೆ ಕರಗಳ ತಟ್ಟುತ್ತೇಳೋಣ. ಅನುದಿನವೂ ಅನ್ನಪಾನ ದೇವ ನೀ ನೀಡಿರುವೆ, ಕ್ಷಣ ಕ್ಷಣವೂ ಉಸಿರಿಗ ಗಾಳಿಯ ನೀಡಿರುವೆ. ಅನುದಿನವೂ ಅನ್ನಪಾನ ದೇವ ನೀ ನೀಡಿರುವೆ, ಕ್ಷಣ ಕ್ಷಣವೂ ಉಸಿರಿಗ ಗಾಳಿಯ ನೀಡಿರುವೆ. ವಂದನೆ ದೇವಾ ಏಸು ದೇವಾ, ವಂದನೆ ರಾಜ ಏಸು ರಾಜ, ವಂದನೆ ದೇವಾ ಏಸು ದೇವಾ, ವಂದನೆ ರಾಜ ಏಸು ರಾಜ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಕರಗಳ ತಟ್ಟುತ್ತ ನಮ್ಮನ್ನೊಪ್ಪಿಸುತ್ತಾ, ಅನುದಿನವೂ ಪಯಣದಲ್ಲಿ ದೇವ ನೀನೇ ಕಾದಿರುವೆ ಸ್ವಾಮಿ, ಕ್ಷಣ ಕ್ಷಣವೂ ಅರಿವ ನೀಡಿ ನನ್ನನ್ನು ಕಾದಿರುವೆ ನೀನೆಂಬುದಾಗಿ ನಮ್ಮನ್ನೊಪ್ಪಿಸುತ್ತಾ ಆತನಿಗೆ ವಂದನೆಯನ್ನ ಸಲ್ಲಿಸುತ್ತಾ ಆಡೋಣ ಪ್ರಿಯರು. ಅನುದಿನವೂ ಪಯಣದಲ್ಲಿ ನೀನೇ ಕಾದಿರುವೆ, ಕ್ಷಣ ಕ್ಷಣವೂ ಅರಿವ ನೀಡಿ ನನ್ನ ಕಾದಿರುವೆ. ಅನುದಿನವೂ ಪಯಣದಲ್ಲಿ ನೀನೇ ಕಾದಿರುವೆ, ಕ್ಷಣ ಕ್ಷಣವೂ ಅರಿವ ನೀಡಿ ನನ್ನ ಕಾದಿರುವೆ. ವಂದನೆ ದೇವಾ ಏಸು ದೇವಾ, ವಂದನೆ ರಾಜ ಏಸು ರಾಜ, ವಂದನೆ ದೇವಾ ಏಸು ದೇವಾ, ವಂದನೆ ರಾಜ ಏಸು ರಾಜ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಆತನು ಅನುದಿನವೂ ನಮ್ಮನ್ನ ನಿದ್ರೆಯಲ್ಲೂ ಕಾಯುವ ದೇವನು ಪ್ರಿಯರೇ.
ಕ್ಷಣ ಕ್ಷಣವೂ ನಮಗೆ ಶಕ್ತಿಯನ್ನು ನೀಡಿ ಬೆಳೆಸುವ ದೇವನು. ನಮ್ಮ ನಿದ್ರೆಯಲ್ಲೂ ಕಾಯ್ದ ದೇವನಿಗೆ ನಮ್ಮನ್ನೊಪ್ಪಿಸುತ್ತ ಕರಗಳ ತಟ್ಟುತ್ತಾ ಹೇಳೋಣಪ್ಪ, ಆರಾಧಿಸೋಣ. ಅನುದಿನವೂ ನಿದ್ರೆಯಲ್ಲಿ ದೇವಾನಿ ಕಾದಿರುವೆ, ಕ್ಷಣ ಕ್ಷಣವೂ ಶಕ್ತಿ ನೀಡಿ ನನ್ನ ಬೆಳೆಸಿರುವೆ. ಅನುದಿನವೂ ನಿದ್ರೆಯಲ್ಲಿ ದೇವಾನಿ ಕಾದಿರುವೆ, ಕ್ಷಣ ಕ್ಷಣವೂ ಶಕ್ತಿ ನೀಡಿ ನನ್ನ ಬೆಳೆಸಿರುವೆ. ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ, ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದನೆ. ಅನುದಿನ ನನ್ನ ಕಾಯುವ ದೇವನಿಗೆ ಕ್ಷಣ ಕ್ಷಣವೂ ನನ್ನ ಮನವು ಹಾಡಿದೆ ವಂದ. ಚಪ್ಪಾಳೆ ತಟ್ಟುತ್ತಾ, ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ, ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ, ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ, ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ. ಕಣ್ಣುಗಳ ಮುಚ್ಚುತ್ತಾ, ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ, 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 ಒಂದನೇ ದೇವಾ ಏಸು ದೇವಾ, ಒಂದನೇ ರಾಜ ಏಸು ರಾಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಒಂದನೇ ದೇವಾ ಏಸು ದೇವಾ, ಹಲ್ಲೆಲೂಯಾ 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 ಹಲ್ಲೆಲೂಯಾ. ರಾಮ ಲಭಾರಂದರಾರಿಧಿ ಯೇಸುವೇ ಯೇಸುವೇ ಯೇಸುವೇ, ಹಲ್ಲೆಲೂಯಾ 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 ಹಲ್ಲೆಲೂಯಾ. ರಾಧರ ಮಮ ಹೇಳೋಣ ಹಾಗೆ ಕಣ್ಣುಗಳ ಮುಚ್ಚುತ್ತ. ಅನುದಿನವೂ ಅನ್ನಪಾನ ದೇವಾನಿ ನೀಡಿರುವೆ, ಕ್ಷಣ ಕ್ಷಣವೂ ಉಸಿರಿಗಾಗಿ ಗಾಳಿಯ ನೀಡಿರುವೆ. ಅನುದಿನವೂ ಅನ್ನಪಾನ ದೇವಾನಿ ನೀಡಿರುವೆ,
ಕ್ಷಣ ಕ್ಷಣವೂ ಉಸಿರಿಗಾಗಿ ಗಾಳಿಯ ನೀಡಿರುವೆ. ಕಣಗಳು ಮುಚ್ಚಿ ಕರಗಳೆತ್ತಿ ಹೇಳೋಣ ನಾವು ಪ್ರತಿಯೊಬ್ಬರಾಗಾದರೂ. ಒಂದನೇ ದೇವಾ ಯೇಸುದೇವಾ, ಒಂದನೇ ರಾಜ ಯೇಸು ರಾಜ, ಒಂದನೇ ದೇವಾ ಯೇಸು ದೇವಾ, ಒಂದನೇ ರಾಜ ಯೇಸು ರಾಜ. ಕಣ್ಣುಗಳ ಮುಚ್ಚೋಣ ಸಂಪೂರ್ಣವಾಗಿ ಪ್ರಿಯರೇ. ಒಂದನೇ ದೇವ ಯೇಸು ದೇವ, ಒಂದನೇ ರಾಜ ಯೇಸು ರಾಜ, ಅನುದಿನವೂ ನಮಗೆ ಅನ್ನಪಾನವನ್ನು ನೀಡಿ ನಮ್ಮನ್ನ ಕಾಯ್ದಾತನು, ಕ್ಷಣ ಕ್ಷಣವೂ ಉಸಿರಿಗ ಕೊಟ್ಟು ಉಸಿರಾಡಲು ನಮಗೆ ಗಾಳಿಯನ್ನ ನೀಡಿರುವ ಆತನು. ಆದುದರಿಂದ ಈ ಸಮಯದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತಂದೆಯ ಪರಿಶುದ್ಧ ಕರಗಳಿಗೆ ಒಪ್ಪಿಸುತ್ತಾ, ಪ್ರೀತಿಮಯನೂ ಕರುಣಾಮಯನಾದ ತಂದೆಯು ನಮಗೆ ದಾನವಾಗಿ ದಯಪಾಲಿಸಿದ ಈ ಸುದಿನಕ್ಕಾಗಿ, ಈ ಸುದಿನದಲ್ಲಿ ಅವರ ಪ್ರಸನ್ನತೆ ತುಂಬಿದ ಆಲಯದಲ್ಲಿ ಅವರ ಮಕ್ಕಳಾದ ನಮ್ಮೆಲ್ಲರನ್ನು ಕೂಡ ಒಂದುಗೂಡಿಸಿದಾತನಿಗೆ ಪೂರ್ಣ ಹೃದಯದಿಂದ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಅಪ್ಪ ತಂದೆ, ನೀವು ದಾನವಾಗಿ ದಯಪಾಲಿಸಿದ ಈ ಸುದಿನಕ್ಕಾಗಿ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಸುದಿನದಲ್ಲಿ ದೇವ ನಿಮ್ಮ ಪ್ರಸನ್ನತೆಯಲ್ಲಿ ನೀವು ಅನುಗ್ರಹಿಸಿದ ಈ ದಿನದಲ್ಲಿ, ಈ ಸಂಜೆಯ ಸಮಯದಲ್ಲಿ ನಾವೆಲ್ಲರೂ ನಿಮ್ಮ ದೈವತ್ವತೆ ತುಂಬಿದ ಪ್ರಸನ್ನತೆಯಲ್ಲಿ ಒಂದಾಗಿ ನೆಲೆಸಿ ನಿಮ್ಮ ಆತ್ಮರ ಮೂಲಕ ನೀವು ಮಾತನಾಡುವ ಪ್ರತಿಯೊಂದೊಂದು ಜೀವಕರವಾದ ನುಡಿಗಳನ್ನು ಆಲಿಸಲು ಧ್ಯಾನಿಸಲು ನಮ್ಮನಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಪ್ರೀತಿಮಯ ತಂದೆಯಾದ ದೇವರೇ, ನಿಮ್ಮ ಅಪರಿಮಿತವಾದ ದೈವಿಕ ಪ್ರೀತಿಗಾಗಿ, ನಿಮ್ಮ ಎಲ್ಲ ಇಲ್ಲದ ನಿಷ್ಕಲ್ಮಶ ಪ್ರೇಮಕ್ಕಾಗಿ, ಬದಲಾಗದ ಶಾಶ್ವತ ಪ್ರೀತಿಗಾಗಿ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಓ ಪ್ರಭು ಯೇಸುವೇ, ನೀವೇ ನಿಮ್ಮ ವಾಗ್ದಾನದಲ್ಲಿ ತಿಳಿಸಿರುವಂತೆ ಹೇಗೂ ಸತ್ಯ ಸ್ವರೂಪನಾದ ಆತ್ಮನು ನಿಮ್ಮಲ್ಲಿ ಬಂದಾಗ ಆತನು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಮುನ್ನಡೆಸುವನೆಂಬುದಾಗಿ, ಓ ಪ್ರಭುವಿನ ಆತ್ಮನೇ, ನಮ್ಮ ಸಹಾಯಕನು, ನಮ್ಮ ಪೋಷಕನು, ನಮ್ಮ ಸಲಹಾಗಾರರು ಆದ ಪ್ರಭುವಿನ ಆತ್ಮರೇ, ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಸಂಪೂರ್ಣ ನಿಮ್ಮ ಹತೋಟಿಗೆ ಒಪ್ಪಿಸುತ್ತಾ, ಓ ಪ್ರಭುವಿನ ಆತ್ಮರೇ, ನೀವು ನಮಗೆ ಏನನ್ನು ಕಲಿಸಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಅಂತಹ ಪ್ರತಿಯೊಂದೊಂದು ನುಡಿಗಳನ್ನು ಅತ್ಯಂತ ಸುಲಭ ಮತ್ತು ಸರಳವಾಗಿ ಅರ್ಥವಾಗುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಬೋಧಿಸುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರ ದೇವ. ನೀವು ಬೋಧಿಸುವ ಪ್ರತಿಯೊಂದು ಸತ್ಯವಾಕ್ಯಗಳಿಗಾಗಿಯೂ ಆ ಸತ್ಯವಾಕ್ಯಗಳು ನಮ್ಮ ಮಧ್ಯದಲ್ಲಿ ನೆರವೇರಿಸುವ ಪ್ರತಿಯೊಂದೊಂದು ಅಲೌಕಿಕವಾದ ಅದ್ಭುತ ಕಾರ್ಯಗಳಿಗಾಗಿಯೂ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣ ಎಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ತಂದೆಗೊಮ್ಮೆ ಚಪ್ಪಾಳೆ ತಟ್ಟದ ಪೂರ್ಣ ಹೃದಯದಿಂದ ಕೃತಜ್ಞತೆ ಸಲ್ಲಿಸೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಕುಳಿತುಕೊಳ್ಳೋಣ ಪ್ರತಿಯೊಬ್ಬರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಜೀವಂತಹ ದೇವರ, ಜೀವವುಳ್ಳಂತಹ ಪ್ರಭುವಿನ
ವಾಕ್ಯಗಳಿಗಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಧ್ಯಾನಿಸುವಂತ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಾನೇ ಪರಲೋಕದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂಬುದಾಗಿ ನುಡಿದಂತಹ ಸಮಯದಲ್ಲಿ ಅನೇಕರು ಪ್ರಭು ಯೇಸುವನ್ನ ಬಿಟ್ಟು ಹೋಗಲಿಕ್ಕೆ ಇಚ್ಛಿಸಿ ಪ್ರಭು ಯೇಸುವಿನಿಂದ ಅಲ್ಲಿಂದ ಎದ್ದು ಹೊರಡಲಿಕ್ಕೆ ಪ್ರಾರಂಭಿಸ್ತಾರೆ. ಆಗ ಪ್ರಭು ಯೇಸು ಕ್ರಿಸ್ತರು ಪೇತ್ರನನ್ನು ಕೇಳುವಂಥದ್ದು, ಪೇತ್ರ, ನೀನು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿರುವೆ ಎಂಬುದಾಗಿ. ಆಗ ಪೇತ್ರನೇನೆಂಬುದಾಗಿ ಹೇಳ್ತಾನೆ, ಪ್ರಭು ಯೇಸು ಕ್ರಿಸ್ತರು ಶಿಷ್ಯರನ್ನ ಕೇಳ್ತಾರೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿರುವಿರಾ ಎಂಬುದಾಗಿ ಕೇಳಿದಾಗ ಪೇತ್ರನೇನಂತ ಹೇಳ್ತಾನೆ, ಜೀವದ ಬುಗ್ಗೆಯು ನಿನ್ನಲ್ಲಿರುವಾಗ ನಾನು ಎಲ್ಲಿ ಹೋಗಲಿ. ಅದರರ್ಥ ಪೇತ್ರನು ಪ್ರಭುವಿಗೆ ನುಡಿತಿರುವಂಥದ್ದೇನನ್ನದಾದ್ರೆ, ದೇವ, ಜೀವದ ಬುಗ್ಗೆಯು, ಅದರರ್ಥ ಏನೇನು ಜೀವದ ಬುಗ್ಗೆಯು, ನನ್ನ ಜೀವನಕ್ಕೆ ಬೇಕಾದಂಥ ಎಲ್ಲವೂ ಕೂಡ ಸಮಸ್ತವೂ ನೀನೇ ಆಗಿರುವಾಗ ನಿನ್ನನ್ನು ಬಿಟ್ಟು ನಾನು ಎಲ್ಲಿ ಹೋಗಲಿ, ಏನನ್ನ ಮಾಡಲಿ. ಇನ್ ದ ಸೇಮ್ ವೇ ಪ್ರಿಯರೇ, ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಅದು ಆರೋಗ್ಯದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಉದ್ಯೋಗದ ಸಮಸ್ಯೆಗಳಿರ್ಬೋದು, ದಾಂಪತ್ಯದ ಸಮಸ್ಯೆಗಳಿರ್ಬೋದು, ಕುಟುಂಬದ ಸಮಸ್ಯೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಬಟ್ ಪರಿಹಾರ ಮಾತ್ರ ಒಂದೇ. ಆ ಪರಿಹಾರವೇ ಪ್ರಭು ಯೇಸು ಕ್ರಿಸ್ತ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ಬಳಿ ಅನೇಕರು ಬರ್ತಾರೆ. ಕಳೆದ ಬಾರಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಧ್ಯಾನಿಸಿದ್ವಿ. ಅನೇಕ ವಾರಗಳಿಂದ ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಬಂದು ವಿಶ್ವಾಸದ ಬಗ್ಗೆ. ಆ ವಿಶ್ವಾಸದ ಬಗ್ಗೆ ನಾವು ಧ್ಯಾನಿಸುವಾಗ ನೋಡಿದ್ವಿ, ದೈವ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರೇ ಆಶ್ಚರ್ಯಚಕಿತರಾದರೂ ಒಂದು ವ್ಯಕ್ತಿಯ ಗಾಢವಾದ ವಿಶ್ವಾಸವನ್ನ ಕಂಡು. ಯಾರು ಆತನು? ಶತಾಧಿಪತಿ. ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ. ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಓದುವಾಗ ಶತಾಧಿಪತಿಯು ಪ್ರಭು ಯೇಸುವಿನ ಬಳಿಗೆ ಬಂದ. ಯಾರ ಬಳಿಗೆ ಬಂದ? ಯೇಸುವಿನ ಬಳಿಗೆ. ಏತಕ್ಕಾಗಿ ಬಂದ? ಶತಾಧಿಪತಿ ಏತಕ್ಕಾಗಿ ಯೇಸುವಿನ ಬಳಿ ಬಂದ? ತನ್ನ ಸೇವಕನ ಸ್ವಸ್ಥತೆಗಾಗಿ. ಯಾರಿಗಾಗಿ? ತನ್ನ ಸೇವಕನ ಸ್ವಸ್ಥತೆಗಾಗಿ. ಆತನು ಬಂದು ಕೇಳುವಂಥದ್ದು, ಗುರುವೇ, ನನ್ನ ಸೇವಕನು ಪಾರ್ಶ್ವವಾಯು ರೋಗದಿಂದ ಮನೆಯಲ್ಲಿ ಬಹಳವಾಗಿ ಹಾಸಿಗೆಯನ್ನು ಹಿಡಿದು ನರಳುತ್ತಿದ್ದಾನೆ ಎಂಬುದಾಗಿ ಹೇಳಿದ. ಯಾವಾಗ ಅದನ್ನು ಹೇಳಿದನೋ ತಕ್ಷಣ ಯೇಸುಸ್ವಾಮಿ ಏನಂತ ಹೇಳಿದ್ರು? ನಾನೇ ನಿನ್ನ ಮನೆಗೆ ಬಂದು ಅವನನ್ನ ಗುಣಪಡಿಸ್ತೇನೆ. ಆಗ ಶತಾಧಿಪತಿ ಏನಂತ ಹೇಳ್ತಾನೆ? ಗುರುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ನೀವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗ್ತಾನೆ. ನೀವು ಒಂದೇ ಒಂದು ಮಾತನ್ನ ನುಡಿದರೆ ಸಾಕು, ಹೇಳಿದರೆ ಸಾಕು, ನನ್ನ ಸೇವಕ ಏನಾಗ್ತಾನೆ? ಸ್ವಸ್ಥನಾಗ್ತಾನೆ. ಹಾಗಾದರೆ ಶತಾಧಿಪತಿಯ ಸೇವಕನ ಸ್ವಸ್ಥತೆಗೆ ಬೇಕಾಗಿರುವಂಥದ್ದೇನು? ಪ್ರಭುವಿನ ಒಂದು ನುಡಿ. ಏನೆಂಬುದಾಗಿ ಹೇಳ್ತಾನೆ ಆತನು? ನೀವೊಂದು ಮಾತನ್ನು ಹೇಳಿದರೆ ಸಾಕು, ನನ್ನ ಸೇವಕ ಏನಾಗ್ತಾನೆ? ಸ್ವಸ್ಥನಾಗ್ತಾನೆ. ಹಾಗಾದ್ರೆ ಅವನು ಸೇವಕ ಸ್ವಸ್ಥನಾಗ್ಬೇಕಾದ್ರೆ ಆತನಿಗೇನು ಬೇಕು? ಪ್ರಭುವಿನ ಒಂದು ನುಡಿ ಬೇಕು. ಹಾಗಾದರೆ ಸ್ವಸ್ಥತೆಗೇನು ಬೇಕು? ದೇವರ ವಾಕ್ಯ. ಬಿಡುಗಡೆಗೆ ಏನು ಬೇಕು? ದೇವರ ವಾಕ್ಯ. ಸಮೃದ್ಧಿಗೆ ಏನು ಬೇಕು? ದೇವರ ವಾಕ್ಯ. ನನ್ನ ಜೀವನದಲ್ಲಿ ಆಶೀರ್ವಾದಕ್ಕೆ ಏನು ಬೇಕು? ದ ಓವರ್ ಆಲ್ ನನ್ನ ಜೀವನಕ್ಕೆ ಸಂಪೂರ್ಣವಾಗಿ ಬೇಕಾಗಿರುವಂಥದ್ದೇ ದೇವರ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಧ್ಯಾನಿಸುವಾಗ ಗಾಬ್ರಿಯೇಲ್ ದೇವದೂತನು ಮಾತೆ ಮರಿಯಮ್ಮನವರ ಬಳಿ ಬಂದು ಹೇಳ್ತಾನೆ, ಏನಂದ? ಹೀಗೋ ನೀನು ಗರ್ಭ ಧರಿಸಿ ಒಂದು ಮಗುವನ್ನ ಏರುವೆ ಎಂಬುದಾಗಿ. ಹೌದಾ? ಅವರೇನನ್ನ ನುಡಿದ್ರು? ಏನನ್ನ ನುಡಿದ್ರು? ದೇವದೂತನು ಎಲ್ಲಿಂದ ಬಂದ? ಇಲ್ಲೇ ಪಕ್ಕದ ಹುಣಸೂರಿಂದ.
ದೇವದೂತನು ಬರುವಂಥದ್ದು ಎಲ್ಲಿಂದ? ಸ್ವರ್ಗದಿಂದ, ಪರಲೋಕದಿಂದ ಬಂದ ಯಾರ ನುಡಿಯನ್ನು ತಂದಿದ್ದಾನೆ? ಪ್ರಭುವಿನ ದೇವರ ನುಡಿಯನ್ನು. ಯಾರಿಗೆ ಈಗ ನುಡಿತಿರುವಂಥದ್ದು? ಮಾತೆ ಮರಿಯಮ್ಮನವರಿಗೆ ನುಡಿತಾದನೇನೆಂಬುದಾಗಿ, ಹೀಗೋ ನೀನು ಗರ್ಭ ಧರಿಸಿ ಒಂದು ಮಗುವನ್ನು ಹೆರುವೆ, ಆತನಿಗೆ ಯೇಸು ಎಂಬುದಾಗಿ ಹೆಸರನ್ನ ಇಡಬೇಕೆಂಬುದಾಗಿ. ಹೌದಲ್ವ? ಆಗ ಮಾತೆ ಮರಿಯಮ್ಮರವರು ಏನು ಮಾಡಿದ್ರು? ಹೀಗೋ ನಾನು ದೇವರ ದಾಸಿ, ನೆಕ್ಸ್ಟು ನಿಮ್ಮ ಚಿತ್ತದ ಪ್ರಕಾರ ನನಗಾಗಲಿ. ಇನ್ನು ಅನೇಕ ವರ್ಗ ಟ್ರಾನ್ಸ್ಲೇಷನ್ ಬೈಬಲ್ ಹೇಳ್ತದೆ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಿಮ್ಮ ಚಿತ್ತ ಅಥವಾ ನಿಮ್ಮ ವಚನದ ಪ್ರಕಾರ ನನಗೆ ಆಗಲಿ ಎಂಬುದಾಗಿ. ಹೌದಲ್ಲೂ? ಹಾಗಾದರೆ ಒಂದು ವ್ಯಕ್ತಿ ದೇವರ ಚಿತ್ತವನ್ನು ಎಲ್ಲಿ ಅರ್ಥಕೊಳ್ಳುವಂಥದ್ದು? ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ದೇವರ ಬಳಿ ಬಂದು ಕೇಳ್ತೀವಿ, ಏನಂತ ಗೊತ್ತಾ? ದೈವ, ನಿನ್ನ ಚಿತ್ತ ಇದ್ದರೆ ಗುಣಪಡಿಸು, ನಿನ್ನ ಚಿತ್ತ ಇದ್ದರೆ ಬಿಡುಗಡೆ ಮಾಡು, ನಿನ್ನ ಚಿತ್ತ ಇದ್ದರೆ ನನ್ನ ಜೀವನನ ಸಮೃದ್ಧಿಗೊಳಿಸು. ಎಲ್ಲ ನನ್ನದಾಗಿ ನಂದೇನೂ ಅಲ್ಲ, ಎಲ್ಲವೂ ನಿನ್ನ ಚಿತ್ತ, ನಿನ್ನ ಚಿತ್ತ, ನಿನ್ನ ಚಿತ್ತ, ನಿನ್ನ ಚಿತ್ತ. ಹೌದಾ? ಹೇಳ್ತೀವೋ ಕೇಳೋದಿಲ್ವೋ? ಹೌದು. ಹಾಗಾದರೆ ದೇವರ ಚಿತ್ತವನ್ನು ಒಂದು ವ್ಯಕ್ತಿ ಹೇಗೆ ಅರ್ಥಕೊಳ್ಳುವಂಥದ್ದು? ದೇವರ ವಾಕ್ಯದ ಮೂಲಕವಾಗಿ. ದೇವರ ಚಿತ್ತ ಬೇರೆ ಏನೂ ಅಲ್ಲ ಪ್ರಿಯರೇ. ದೇವರ ಚಿತ್ತ ಏನೆಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಲಿಖಿತಪಡಿಸಿದ್ದಾರೆ. ಅವರು ಲಿಖಿತಪಡಿಸಿರುವಂಥದ್ದೇ ಅವರ ಚಿತ್ತವಾಗಿದೆ. ಅದಕ್ಕೆ ಮಾತೆ ಮರಿಯಮ್ಮನವರು ಹೇಳುವಂಥದ್ದು ಏನಂತ? ಇಗೋ ನಾನು ದೇವರ ದಾಸಿ, ನಿಮ್ಮ ಚಿತ್ತದ ಪ್ರಕಾರ. ಅದರರ್ಥ ಏನು ನಿಮ್ಮ ಚಿತ್ತದ ಅಂದರೆ? ಏನು ಗಾಬ್ರಿಯಲ್ ದೇವದೂತನು ಈಗ ಬಂದು ದೇವರ ಸಂದೇಶವನ್ನು ತೆಗೆದುಕೊಂಡು ಬಂದು ಮಾತೆ ಮರಿಯಮ್ಮನವರ ಬಳಿಯಲ್ಲಿ ನುಡಿದನೋ, ಆ ನುಡಿ ಗಾಬ್ರಿಯಲ್ ದೇವದೂತನ ನುಡಿನ ಅಥವಾ ಪರಲೋಕ ತಂದೆಯ ನುಡಿನ? ಹಾಗಾದರೆ ಮಾತೆ ಮರಿಯಮ್ಮನವರು ಯಾವ ನುಡಿಯನ್ನು ಸ್ವೀಕರಿಸಿಕೊಂಡ್ರು? ತಂದೆಯ ಪರಲೋಕದ ದೇವರ ನುಡಿಯನ್ನು ಏನು ಮಾಡಿದ್ರು? ಸ್ವೀಕರಿಸಿಕೊಂಡು. ಇನ್ ದ ಸೇಮ್ ವೇ ಪ್ರಿಯರೇ, ದೈವ ವಾಗ್ದಾನ ತಿಳಿಸುವಂತೆ ನಾವು ನೋಡುವಾಗ ಶತಾಧಿಪತಿಯು ಕೂಡ ಹೇಳ್ತೇನೆ ಏನೆಂಬುದಾಗಿ, ನನ್ನ ಸೇವಕನು ಸ್ವಸ್ಥನಾಗಬೇಕಾದ್ರೆ ನಿನ್ನ ಒಂದೇ ಒಂದು ನುಡಿ ಸಾಕು. ಮಾತೆ ಮರಿಯಮ್ಮನವರು ಕೂಡ ಗರ್ಭಧರಿಸಿದ ಹೇಗೆ? ಗಾಬ್ರಿಯಲ್ ದೇವದೂತನು ದೇವರು ಏನನ್ನು ನುಡಿದ್ರು, ದೇವರಿಗೆ ಏನನ್ನು ಕೊಟ್ಟರು, ಆ ನುಡಿಯನ್ನು ತೆಗೆದುಕೊಂಡು ಬಂದು ಮಾತೆ ಮರಿಯಮ್ಮನವರು ನುಡಿದ್ರು. ಯಾವಾಗ ಮಾತೆ ಮರಿಯಮ್ಮನವರು ಆ ವಾಕ್ಯವನ್ನು ಸ್ವೀಕರಿಸಿಕೊಂಡ್ರು, ಇಗೋ ನಾನು ದೇವರ ದಾಸಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂಬುದಾಗಿ ಹೇಳಿದ್ರು, ಆ ವಾಕ್ಯವಾದಾತನು ಅವರ ಗರ್ಭದಲ್ಲಿ ಏನಾದರೂ ಶರೀರಧಾರಿಯಾದರು. ಅದನ್ನೇ ದೈವ ವಾಗ್ದಾನ ತಿಳಿಸುವಂಥದ್ದು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೆಂಬುವವರು ದೇವರೊಂದಿಗಿದ್ದರು. ಆ ವಾಕ್ಯವೆಂಬಾತನೇ ಶರೀರಧಾರಿಯಾಗಿ ಈ ಲೋಕದಲ್ಲಿ ಜನಿಸಿದ್ರು. ಯಾರವರು? ಪ್ರಭು ಯೇಸು ಕ್ರಿಸ್ತರು. ಪರಲೋಕದಿಂದ ದೇವರು ತನ್ನ ನುಡಿಯನ್ನು ಕಳಿಸಿಕೊಟ್ರು. ಯಾರ ಮೂಲಕ? ಗಾಬ್ರಿಯಲ್ ದೇವದೂತನ ಮೂಲಕ. ಯಾವ ನುಡಿಯನ್ನು ಗಾಬ್ರಿಯಲ್ ದೇವದೂತನ ನುಡಿದನೋ ಆ ನುಡಿಯನ್ನು ಮಾತೆ ಮರಿಯಮ್ಮನವರು ಸ್ವೀಕರಿಸಿಕೊಂಡ್ರೋ, ಆ ವಾಕ್ಯವೆಂಬಾತನು ಅವರ ಗರ್ಭಧರಿಸಿ ಶಿಶುವಾಗಿ 9 ತಿಂಗಳ ನಂತರ ಈ ಲೋಕವನ್ನು ಪ್ರವೇಶಿಸಿ 30 ವರ್ಷಗಳ ಸಾಧಾರಣ ಜೀವನ, ಇನ್ನು 3.5 ವರ್ಷಗಳ ಬಹಿರಂಗದ ಜೀವಿತವನ್ನು ಜೀವಿಸಿ ಕಡೆಯದಾಗಿ ಅವರು ಯಾವ ಚಿತ್ತಕ್ಕಾಗಿ ಏನನ್ನು ನೆರವೇರಿಸಲಿಕ್ಕಾಗಿ ಈ ಲೋಕಕ್ಕೆ ಬಂದರೋ ಅದನ್ನು ಶಿಲುಬೆಯ ಮೇಲೆ ನೆರವೇರಿಸಿದರು. ಶಿಲುಬೆಯ ಮೇಲೆ ನೆರವೇರಿಸಿ ಅವರು ಸರ್ವರ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿ ಸರ್ವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ಅವರನ್ನು ಎಲ್ಲರಂತೆ ಸಮಾಧಿ ಮಾಡಲಾಯಿತು. ಬಟ್ ನಿಮ್ಮ ಕಣ್ಣು ಎದುರುಗಡೆನೆ ನೀವು ನೋಡಿದಂಥ ವ್ಯಕ್ತಿಗಳನ್ನೇ ಇಲ್ಲಿ ಎಷ್ಟೋ ಸಮಾಧಿಗಳನ್ನು ನೀವು ನೋಡಿದ್ದೀರಿ, ಅಥವಾ ನಿಮ್ಮ ಪೂರ್ವಿಕರ ಸಮಾಧಿಗಳನ್ನು ನೋಡಿದಿರಿ. ಬಟ್ ಯಾರೊಬ್ಬರೂ ಕೂಡ ಸಮಾಧಿಯಿಂದ ಎದ್ದು ಬಂದಿಲ್ಲ. ಆದರೆ ದೇವರ ವಾಗ್ದಾನ ತಿಳಿಸಿದ ಪ್ರಭು ಯೇಸು ಕ್ರಿಸ್ತರು 3ನೆಯ ದಿನದಲ್ಲಿ ಸತ್ತವರ ಒಳಗಿಂದ ಪ್ರಥಮವಾಗಿ ಜೀವಂತರಾಗಿ ಎದ್ದು ಬಂದರು. ಎದ್ದು ಬಂದು ಏನು ಮಾಡಿದ್ರು? 40 ದಿನಗಳ ಕಾಲ ಶಿಷ್ಯರೊಂದಿಗಿದ್ದರು. ಆ 40ನೆಯ ದಿನದಲ್ಲಿ ಅವರೇನಾದರೂ ಸ್ವರ್ಗಾರೋಹಣವಾದರು. ಅವರು ಸ್ವರ್ಗಾರೋಹಣವಾಗುವಾಗ ನುಡಿಯುವಂತೆ ಅವರು ಹೇಳುವಂತೆ, ನಾನು ಈಗ ಪಿತನ ಬಳಿಗೆ ಹೋಗಿ ನಿಮಗೆ ಶಾಶ್ವತ ಸ್ಥಾನವನ್ನು, ನಿವಾಸವನ್ನು ನಿಮಗೆ ಸಿದ್ಧಗೊಳಿಸಿ ಮರಳಿ ನಾನು ಹಿಂತಿರುಗಿ ಬರ್ತೇನೆ, ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ.
ಇನ್ ದ ಸೇಮ್ ವೇ ಅವರು ಈಗ ಪರಲೋಕಕ್ಕೆ ದೈವ ವಾಗ್ದಾನ ತಿಳಿಸುವನ್ನು ನಾವು ನೋಡುವಾಗ ಸ್ವರ್ಗಾರೋಹಣವಾದರು. ಈಗ ನಂತರ ಅವರು ಎರಡನೇ ಬರೋಣದಲ್ಲಿ 100% ಬಂದೇ ಬರುತ್ತದೆ. ಹೌದಲ್ಲೋ? ಇನ್ ದ ಸೇಮ್ ಅದಕ್ಕಾಗಿ ಪ್ರಿಯ ನಾವು ನೋಡುವಂಥದ್ದು, ವಾಕ್ಯವಾದ ಆತನು ಶರೀರಧಾರಿಯಾಗಿ ಯಾವ ರೀತಿಯಲ್ಲಿ ನೆರವೇರಲ್ಪಡ್ತೋ, ಇನ್ ದ ಸೇಮ್ ವೇ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ನಾವು ಎಂಥದ್ದೇ ಸಮಸ್ಯೆಗಳಲ್ಲಿ, ಪರಿಸ್ಥಿತಿಗಳಲ್ಲಿ, ಸನ್ನಿವೇಶಗಳಲ್ಲಿ ನಾವು ಜೀವಿಸುವವರಾಗಿರಬಹುದು. ಬಟ್ ಆದರೆ ನಮ್ಮ ಜೀವನದ ಎಲ್ಲಕ್ಕೂ ಕೂಡ ಒಂದೇ ಒಂದು ಮಾರ್ಗ, ಆ ಮಾರ್ಗವೇ ಪ್ರಭು ಯೇಸು ಕ್ರಿಸ್ತ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಶತಾಧಿಪತಿ ಯಾರ ಬಳಿಗೆ ಬಂದ? ಯೇಸುವಿನ ಬಳಿಗೆ ಬಂದ. ಹೌದಾ? ಏತಕ್ಕಾಗಿ? ತನ್ನ ಸೇವಕನ ಸ್ವಸ್ಥತೆಗಾಗಿ. ಅದೇ ರೀತಿ ಯಾಯಿರನು ಕೂಡ ಯೇಸುವಿನ ಬಳಿ ಬಂದ. ಏತಕ್ಕಾಗಿ ಬಂದ? ತನ್ನ ಮಗಳ ಆರೋಗ್ಯಕ್ಕಾಗಿ. ರಕ್ತಸ್ರಾವ ರೋಗದ ಮಹಿಳೆ ಯೇಸುವಿನ ಬಳಿ ಬಂದು ಯೇಸುವಿನ ಉಡುಪನ್ನು ಮುಟ್ಟಲು ಏತಕ್ಕಾಗಿ? ತನ್ನ ಆರೋಗ್ಯ. ದ ಐವರಿ ನಾವು ನೋಡುವಾಗ ಹುಟ್ಟು ಕುರುಡ ಬಾರ್ತಲೋಮಯನ್ನು ಕೂಡ ಒಳಗೊಂಡಂತೆ, 10 ಮಂದಿ ಕುಷ್ಠರೋಗಿಗಳನ್ನು ಕೂಡ ಒಳಗೊಂಡಂತೆ, ಮತ್ತಾನ ಶುಭ ಸಂದೇಶದಲ್ಲಿ ತಿಳಿಸುವಂತ ಇನ್ನೊಬ್ಬ ಕುಷ್ಠರೋಗಿಯನ್ನು ಕೂಡ ಒಳಗೊಂಡಂತೆ ಎಲ್ಲರೂ ಕೂಡ ಯಾರ ಬಳಿಗೆ ಬಂದರು? ಯೇಸುವಿನ ಬಳಿಗೆ ಬಂದರು. ಓಕೆ, ಬಾರ್ತಲೋಮಯನ ಏನಾಗಿದ? ಹುಟ್ಟು ಕುರುಡ. ಆತನು ಏನು ಮಾಡ್ತಿದ್ದ ಕೆಲಸ? ಭಿಕ್ಷೆ ಬೇಡುವಂಥದ್ದು. ಓಕೆ, ಯಾಯಿರ ಏನಾಗಿದ? ಯಾಯಿರ ದೇವರ ಆಲಯದಲ್ಲಿ, ದೈವ ವಾಗ್ದಾನ ತಿಳಿಸುವಂತೆ ಆತನು ದೇವರ ಆಲಯದಲ್ಲಿ ಅಧಿಕಾರಿಯಾಗಿದ್ದ. ಹೌದಾ? ಹೌದಲ್ವೋ? ಇನ್ ದ ಸೇಮ್ ವೇ ಶತಾಧಿಪತಿ ಏನಾಗಿದ್ದ? ಅರಸನ ಸೈನ್ಯದ ಅಧಿಕಾರಿಯಾಗಿದ್ದ. ಪ್ರಿಯರೇ, ಸಮಸ್ಯೆಗಳು ಎಲ್ಲರಿಗೂ ಕೂಡ ಇದೆ. ಹೇಳಿ ಎಲ್ಲರೂ, ಸಮಸ್ಯೆ ನಿಮ್ಮನ್ನು ಮುಟ್ಟುಕೊಂಡು ಹೇಳಿ, ನಾನೊಬ್ಬಳಿಗೆ ಮಾತ್ರ ಅಲ್ಲ, ನಾನೊಬ್ಬನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಇದೇ ಇಲ್ವೋ? ಬಟ್ ನಾವು ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡೋದೇನಂತ? ಯಾರಿಗೂ ಇಲ್ದೇ ಇರೋ ಕಷ್ಟ ನಮಗೆ ಮಾತ್ರ ಇದೆ ಅಂತ. ಹೌದಾ? ನಾವು ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡೋದೇನಂತ? ಯಾರಿಗೂ ಇಲ್ಲದೆ ಇರುವಂಥ ಕಷ್ಟಗಳು ನನ್ನೊಬ್ಬರಿಗೆ ಮಾತ್ರ ಇದೆ ಎಂಬುದಾಗಿ. ಬಟ್ ಆದರೆ ಪ್ರಿಯರೇ, ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ, ಅದು ಚಿಕ್ಕ ಮಗುವಿನಿಂದ ವಯೋವೃದ್ಧರಾಗಿರ್ಬೋದು, ಪ್ರತಿಯೊಬ್ಬೊಬ್ಬರಿಗೂ ಕೂಡ ಸಮಸ್ಯೆ ಇದ್ದೇ ಇದೆ. ಯಾರಿಗಾದ್ರೂ ಸಮಸ್ಯೆ ಬೇಡ ಅಂತ ಬಯಸ್ತೀರಾ? ನನ್ನ ಜೀವನದಲ್ಲಿ ಸಮಸ್ಯೆನೇ ಇರಬಾರ್ದು ಬ್ರದರ್, ಪ್ರೇಯರ್ ಮಾಡಿ ಅಂತ ಯಾರು ಹೇಳ್ತೀರಾ? ಸಮಸ್ಯೆ ಯಾರಿಗಿರೋದಿಲ್ಲ ಗೊತ್ತಾ? ಸಮಸ್ಯೆಗಳು ಜೀವಿಸುವ ಪ್ರತಿಯೊಬ್ಬರಿಗೂ ಇದೆ. ಬಟ್ ಯಾರು ಸತ್ತು ಹೋಗಿದ ಅಂಥ ವ್ಯಕ್ತಿಗಳಿಗೆ ಮಾತ್ರ ಸಮಸ್ಯೆ ಇಲ್ಲ. ಅದರರ್ಥ ಒಂದು ವ್ಯಕ್ತಿ ಏನಾದರೂ ನನಗೆ ಸಮಸ್ಯೆಗಳೇ ಬರೋದು ಬೇಡ ದೇವರೇ ಅಂತ ಏನಾದರೂ ಪ್ರೇಯರ್ ಮಾಡಿದ್ರೆ ಏನರ್ಥ ಗೊತ್ತಾ? ದೈವ ನಾನು ಇಲ್ಲಿರೋದು ಬೇಡ, ಆದಷ್ಟು ಬೇಗ ನನ್ನ ಕರ್ಕೋ ಅಂತ. ಹೌದಲ್ಲೋ? ಸಮಸ್ಯೆಗಳು ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಸಮಸ್ಯೆಗಳಿದ್ದೇ ಇದೆ. ಹೌದಲ್ವೋ? ಹೌದು, ಖಂಡಿತವಾಗಿ. ಹಾಗಾದ್ರೆ ಒಂದು ವ್ಯಕ್ತಿ, ದೇವ ನನಗೆ ಸಮಸ್ಯೆಗಳೇ ಬರೋದು ಬೇಡ, ಆ ರೀತಿ ನನ್ನನ್ನು ಮಾಡು ಎಂಬುದಾಗಿ ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡೋದಾದ್ರೆ ಅವನು ಇಂಡೈರೆಕ್ಟ್ ಆಗಿ ಏನಂತ ಕೇಳ್ತಾ ಇದ್ದಾನೆ? ನಾನು ಈ ಲೋಕದಲ್ಲಿ ಇರೋದು ಬೇಡ, ನನ್ನ ದಯವಿಟ್ಟು ತೆಗೆದುಕೋ ಎಂಬುದಾಗಿ. ಬಟ್ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಅದಕ್ಕಾಗಿ ನಾನು ಹೇಳಿದ್ದು, ಯಾಯಿರನಿಗೆ ಸಮಸ್ಯೆ ಇದೆ, ಶತಾಧಿಪತಿಗೂ ಸಮಸ್ಯೆ ಇದೆ, ಹುಟ್ಟು ಕುರುಡ ಬಾರ್ತಲೋಮಯನೂ ಕೂಡ ಸಮಸ್ಯೆಯಲ್ಲಿದ್ದಾನೆ. ಬಟ್ ಅವರೆಲ್ಲರ ಸಮಸ್ಯೆಗೆ ಒಂದೇ ಪರಿಹಾರ. ಯಾರಿಗೆ? ಭಿಕ್ಷುಕನಿರ್ಬೋದು, ಧನಿಕನಿರ್ಬೋದು, ಕೂಲಿ ಆಳಾಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಆತನು ಹೆಂಗಸಾಗಿರ್ಬೋದು, ಗಂಡಸಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮುದುಕರಾಗಿರ್ಬೋದು, ಯಾರದ್ದೇ ಜೀವಿತದಲ್ಲಿ ಸಮಸ್ಯೆಗಳಿರ್ಬೋದು, ಎಲ್ಲರ ಜೀವನದ ಸಮಸ್ಯೆಗೂ ಪರಿಹಾರ ಮಾತ್ರ ಒಂದೇ. ಎಲ್ಲರ ಜೀವನಕ್ಕೂ ಪರಿಹಾರ ಒಂದೇ. ಅದು ಮಾರ್ಗವು, ಸತ್ಯವು, ಜೀವವು ನಾನೇ ಎಂಬುದಾಗಿ ನುಡಿದಂತಹ ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳು.
ಇನ್ನು ಯಾವುದರಲ್ಲೂ ಕೂಡ ಸಂಪೂರ್ಣವಾದಂಥ ಪರಿಹಾರವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಯಾಯಿರನು ತನ್ನ ಅಚ್ಚುಮೆಚ್ಚಿನ ಮಗಳು, ಆಕೆ ಅಸ್ವಸ್ಥಳಾಗಿದ್ದಾಳೆ, ಮರಣದ ಅಂಚಿನಲ್ಲಿದ್ದಾಳೆ. ಹೌದಾ? ಎಲ್ಲಿದ್ದಾಳೆ ಆಕೆ? ಮರಣದ ಹಂಚಿನಲ್ಲಿದ್ದಾಳೆ. ಮರದ ಹಂಚಿನಲ್ಲಿ ಅಂದ್ರೆ ಏನು? ಲೋಕಲ್ ಆಗಿ ನಾವು ಪ್ರತಿಯೊಬ್ಬರು ಸಾಮಾನ್ಯವಾಗಿ ಹೇಳೋದಾದ್ರೆ ಈಚೆಗೂ ಒಳಕ್ಕೂ ಹಿಡಿದಾಡ್ತಿದ್ದಾರೆ ಅಷ್ಟೇ. ಅಂದ್ರೆ ಇನ್ನೇನೋ ಮರಣದ ಹಂಚಿನಲ್ಲಿದ್ದಾಳೆ. ಒಂದು ಕ್ಷಣ ಯೋಚಿಸುವ, ಒಬ್ಬ ತಂದೆ ತನ್ನ ಮಗಳನ್ನು ಪ್ರೀತಿಸುವ ತಂದೆ, ಆತನು ತನ್ನ ಮಗಳನ್ನು ಬದುಕಿಸಬೇಕೆಂಬುದಾಗಿ ಪ್ರಯತ್ನ ಮಾಡಿರೋದಿಲ್ವಾ? ಮಾಡಿರೋದಿಲ್ವೋ? ಒಬ್ಬ ತಂದೆ ತನ್ನ ಮಗಳ ಜೀವವನ್ನು ಬದುಕಿಸಲಿಕ್ಕೆ ತನ್ನ ಸಮಸ್ತವನ್ನೂ ಕೂಡ ಕೊಡಲಿಕ್ಕೆ ಸಿದ್ಧನಿರ್ತಾನೆ. ಹೌದಾ? ಎಷ್ಟು ಬೇಕಾದರೂ ಕೂಡ ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದಾನೆ. ನೀವು ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಇಬ್ಬರು ವ್ಯಕ್ತಿಗಳನ್ನು ನೋಡ್ತೇವೆ. ಆ ಇಬ್ಬರು ವ್ಯಕ್ತಿಗಳು ಯಾರಂದ್ರೆ, ಒಬ್ಬನು ಯಾಯಿರ, ಇನ್ನೊಬ್ಬ ಆಕೆ ರಕ್ತಸ್ರಾವ ರೋಗದ ಮಹಿಳೆ. ರಕ್ತಸ್ರಾವ ರೋಗದ ಮಹಿಳೆ ತಾನು ಗುಣ ಹೊಂದಬೇಕೆಂಬುದಾಗಿ ಅನೇಕ ವೈದ್ಯರ ಬಳಿ ಹೋಗಿದ್ಲು. ಹೌದಾ? ವೈದ್ಯರ ಬಳಿ ಹೋಗ್ಲಿಲ್ಲೋ? ಓದ್ಲು. ಎಷ್ಟು ವೈದ್ಯರ ಬಳಿ ಹೋದ್ಲು? ದೇವರ ವಾಗ್ದಾನ ತಿಳಿಸದೆ ಅನೇಕ ವೈದ್ಯರ ಬಳಿ ಹೋದ್ಲು. ಯಾಕೆ ಅನೇಕ ಎಂಬುದಾಗಿ ಹೇಳ್ತದೆ? ಯಾಕೆ ಬೈಬಲಲ್ಲಿ ನಾವು ಧ್ಯಾನಿಸುವಾಗ ಪ್ರಿಯರೇ, ಆಕೆಯ ರೋಗ ಎಷ್ಟು ವರ್ಷದಿಂದ ಇರುವಂಥದ್ದು? 12 ವರ್ಷ. ಓಕೆ, ಬೆತ್ಸದ ಕೊಳದ ಬಳಿ ಇದ್ದಂತಹ ಪಾರ್ಶ್ವವಾಯು ರೋಗಿ ಎಷ್ಟು ವರ್ಷದಿಂದ ರೋಗದಲ್ಲಿದ್ದ? 38 ವರ್ಷದಿಂದ. ಹೌದಲ್ಲೋ? ಗೂನುಬೆನ್ನು ಮಗಳು ಎಷ್ಟು ವರ್ಷದಿಂದ ಗೂನುಬೆನ್ನು ಆಗಿಲ್ಲ ಆಕೆ? ಈ ರೀತಿ ನಾವು ನೋಡುವಾಗ ಪ್ರಿಯರೇ, ಅವರ ಕಾಯಿಲೆಯ ವರ್ಷಗಳನ್ನು ನೋಡ್ತೇವೆ, ಅವರು ಏನನ್ನು ಅನುಭವಿಸಿದ್ರು ಅಂಕಿಗಳನ್ನು ನೋಡ್ತೇವೆ. ಬಟ್ ಆದರೆ ರಕ್ತಸ್ರಾವ ರೋಗದ ಮಹಿಳೆ, ಆಕೆ ಎಷ್ಟು ವೈದ್ಯರ ಬಳಿ ಹೋಗಿದ್ದಾಳೆ ಎಂಬುದಾಗಿ ಲಿಖಿತ ಇಲ್ಲ. ಅಷ್ಟು ವೈದ್ಯರ ಬಳಿ ಆಕೆ ಹೋಗಿದ್ದಾಳೆ. ಏತಕ್ಕಾಗಿ? ಕಾರಣ, ನಾನು ಗುಣ ಹೊಂದಿಕೊಳ್ಳಬೇಕು ಎನ್ನುವಂತಹ ಆಸೆಯಿಂದ. ಹಾಗಾದರೆ ಅವರ ಕೈಯಲ್ಲಿದ್ದಂಥ ಹಣವೆಲ್ಲವೂ ಕೂಡ ವೆಚ್ಚವಾಗಿದೆಯಾ? ಒಂದು ಕ್ಷಣ ಯೋಚಿಸೋನಾಗಿದ್ರೆ, ಒಬ್ಬ ರಕ್ತಸ್ರಾವ ರೋಗದ ಮಹಿಳೆಯೇ ತನ್ನ ಎಲ್ಲ ಹಣವನ್ನು ಆರೋಗ್ಯಕ್ಕೆ ಖರ್ಚು ಮಾಡಿದ ಮೇಲೆ ಯಾಯಿರನು ತನ್ನ ಮಗಳಿಗೆ ಖರ್ಚು ಮಾಡದೇ ಇರ್ತಾನ? ಯಾಯಿರನು ತನ್ನ ಮಗಳಿಗೆ ಖರ್ಚು ಮಾಡದೇ ಇರ್ತಾನ? 1 ಪಟ್ಟು ಈಕೆಗಿಂತಲೂ ಕೂಡ ಹೆಚ್ಚಾಗಿ ಖರ್ಚು ಮಾಡಿರ್ತಾನೆ. ಹೌದಾ ಅಲ್ವೋ? ಖಂಡಿತ. ಆದರೆ ಯಾಯಿರನ ಸ್ಥಿತಿ ಹೇಗಿದೆ ಅನ್ನೋದಾದ್ರೆ ಪ್ರಿಯರೇ, ಅವನು ಏನೇ ಎಲ್ಲ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಈಗ ಆಕೆಯ ಮಗಳನ್ನು ಬದುಕಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಕ್ಷಣ ನಾವು ಯೋಚಿಸೋದಾದ್ರೆ, ದೇವಾಲಯದಲ್ಲಿ ಒಬ್ಬ ಅಧಿಕಾರಿ ಆಗಿರುವಂಥ ವ್ಯಕ್ತಿ, ಎಲ್ಲರೂ ಕೂಡ ರಸ್ತೆಯಲ್ಲಿ ಅವನು ಬರಬೇಕಾದ್ರೆ ಎಲ್ಲರೂ ಕೂಡ ಅವನಿಗೆ ಬಗ್ಗಿ ನಮಸ್ಕಾರ ಮಾಡುವಂಥ ವ್ಯಕ್ತಿ, ಎಲ್ಲರ ಎದುರುಗಡೆ ಇನ್ನೊಬ್ಬರ ಕಾಲನ್ನು ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಈಗ ಅವನೇ ದೇವರ ಆಲಯದಲ್ಲಿ ಅಧಿಕಾರಿ. ಹೌದಲ್ವೋ? ಅಂಥದ್ರಲ್ಲಿ, ಯಾಕೆಂದ್ರೆ ಇಸ್ರೇಲ್ ಜನರಿಗೆ ದೇವರ ಆಲಯ ಅಂದ್ರೆ ಪವಿತ್ರವಾದದ್ದು, ಅಷ್ಟು ಗೌರವವನ್ನು ಅವರು ಕೊಡುವಂಥದ್ದು ಯೆಹೂದ್ಯರು. ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಯಿರನು ಕೂಡ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಆತನು ಒಬ್ಬ ಅಧಿಕಾರಿಯಾಗಿದ್ದಾನೆ ದೇವರ ಆಲಯದಲ್ಲಿ. ಜನರೆಲ್ಲರೂ ಕೂಡ ಆತನಿಗೆ ನಮಸ್ಕಾರ ಮಾಡುವಾಗ, ಅವನಿಗೆ ಬಗ್ಗೆ ನಮಸ್ಕಾರವನ್ನು ಮಾಡುವಾಗ, ಅಂತಹ ಅಧಿಕಾರದಲ್ಲಿರುವಂಥ ವ್ಯಕ್ತಿ ಬಹಿರಂಗವಾಗಿ ದೊಡ್ಡ ಜನಸಂಖ್ಯೆ ಇರುವಂತಹ ಸ್ಥಳದಲ್ಲಿ ಯೇಸುವಿನ ಕಾಲಿಗೆ ಅಡ್ಡ ಬೀಳಲಿಕ್ಕೆ ಸಾಧ್ಯ ಇದೆಯಾ? ನಾರ್ಮಲ್ ಆಗಿ ನಾವು ನೋಡ್ಲಿಕ್ಕೆ ಹೋಗುವಾಗ ಅಂಥವರು ಕಾಲಿಗೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಯಾಯಿರನು ಯೇಸುವಿನ ಕಾಲಿಗೆ ಬಿದ್ದ. ಯಾಕಂದ್ರೆ ನೀವು ನೋಡುವಾಗ ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ದೇವರ ವಾಗ್ದಾನ ತಿಳಿಸದೆ, ಯಾವಾಗ ಯೇಸು ಸ್ವಾಮಿ ಈಚೆಯ ದಡದಿಂದ ಆಚೆಯ ದಡಕ್ಕೆ ಬಂದರು, ಆಗ ತಕ್ಷಣ ದೈವ ವಾಗ್ದಾನ ತಿಳಿಸದೆ ಪ್ರಿಯರೇ, ಅವರು ಈಚೆ ದಡಕ್ಕೆ ಬಂದಾಗ ಸುತ್ತಲೂ ದೊಡ್ಡ ಜನಸಂಖ್ಯೆ ಇದೆ. ಆ ದೊಡ್ಡ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಯಾಯಿರನು ಬಂದು ಯೇಸುವಿನ ಕಾಲನ್ನ ಅಡ್ಡ ಬೀಳ್ತಾನೆ. ನೀವು ಓದೋದಾದ್ರೆ ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 21ರಲ್ಲಿ ಧ್ಯಾನಿಸುವಾಗ ಹೇಳ್ತದೆ, ಯೇಸು ಸ್ವಾಮಿ ದೋಣಿಯನ್ನೇರಿ ಸರೋವರದ ಆಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದಿದ್ದರು.
ಜನರು ಹೇಗೆ ನೆರೆದಿದ್ದಾರೆ? ಜನರು ಹೇಗೆ ನೆರೆದಿದ್ದಾರೆ? ಸ್ವಲ್ಪ ಜನರಿದ್ದಾರಾ? ದೊಡ್ಡ ಗುಂಪಿದೆಯಾ? ದೊಡ್ಡ ಗುಂಪಿದೆ. ಓಕೆ, ಜನರ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸ್ತಾ ಇದೆ. ದೈವ ವಾಗ್ದಾನ ತಿಳಿಸದೆ 22, ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನ ಹೆಸರೇನು? ಯಾಯಿರ. ಅವನು ಏನು ಅಧಿಕಾರದಲ್ಲಿದ್ದಾನೆ? ಪ್ರಾರ್ಥನಾ ಮಂದಿರದ ಅಧಿಕಾರ. ಯಹೂದ್ಯರ ಪ್ರಕಾರ ಪ್ರಿಯರೇ, ಪ್ರಾರ್ಥನಾ ಮಂದಿರ, ದೇವರ ಆಲಯ ಎನ್ನುವಂಥದ್ದು ಅದು ಅತ್ಯಂತ ಪರಿಶುದ್ಧಕರವಾದುದು, ಶ್ರೇಷ್ಠವಾದುದು. ಅಂಥ ಆಲಯದಲ್ಲಿ ಅವನೊಬ್ಬ ಅಧಿಕಾರಿ. ನೆಕ್ಸ್ಟ್ ಹೇಳ್ತದೆ 23, ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದ. ಏನು ಮಾಡ್ದ ಆತನು? ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆ ಎರಗಿದ. ಹಣವುಳ್ಳಂತಹ ವ್ಯಕ್ತಿ, ಅಧಿಕಾರವುಳ್ಳಂಥ ವ್ಯಕ್ತಿ ಈಗ ಯೇಸುವನ್ನು ನೋಡಿದೊಡನೆ ಏನು ಮಾಡ್ತಿದ್ದಾನೆ? ಪಾದಕ್ಕೆ ಅಡ್ಡ ಬೀಳ್ತಾ ಇದ್ದಾನೆ. ಹೌದಲ್ಲೋ? ಅದು ತುಂಬ ಸುಲಭದ ವಿಷಯನಾ? ತುಂಬ ಸುಲಭದ ವಿಷಯನಾ? ಖಂಡಿತವಾಗಿಯೂ ಕೂಡ ಅಲ್ಲ. ನಾನು ಮುಂದುವರಿಸಿ ನಿಮಗೆ ಅದನ್ನು ತಿಳಿಸ್ತೇನೆ. ಓಕೆ, ಯಾಕೆ ಯಾಯಿರನು ಹಾಗಾದರೆ ಕಾಲಿಗೆ ಅಡ್ಡ ಬೀಳ್ತಾ ಇದ್ದಾನೆ? ಯಾಕೆಂದರೆ ಅವನು ಎಲ್ಲ ಪ್ರಯತ್ನವನ್ನು ಮಾಡಿದಾನೆ. ಯಾವ ಪ್ರಯತ್ನದಿಂದಲೂ ಕೂಡ ಅವನಿಗೆ ಪ್ರಯೋಜನ ಆಗಿಲ್ಲ. ಈಗ ತನ್ನ ಮಗಳು ಬದುಕಲಿಕ್ಕೆ ಇರುವಂಥದ್ದು ಒಂದೇ ಒಂದು ಮಾರ್ಗ ಅವನಿಗೆ. ಯಾರು? ಪ್ರಭು ಯೇಸುವಿನಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಪ್ರಿಯರೇ, ಆತನು ಅಂಥ ದೊಡ್ಡ ಜನಸಂಖ್ಯೆ ಇದ್ದರೂ ಕೂಡ, ಆತನು ಅಧಿಕಾರಿಯಾಗಿದ್ದರೂ ಕೂಡ, ಹಣ ಉಳ್ಳಂಥ ವ್ಯಕ್ತಿಯಾಗಿದ್ದರೂ ಕೂಡ, ಆತನು ತನ್ನ ಮಗಳಿಗೆ ಬದುಕಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ತನ್ನ ಮಗಳನ್ನು ಬದುಕಿಸಿಕೊಳ್ಳಲಿಕ್ಕೆ ಈಗ ಇರುವಂಥದ್ದು ಒಂದು ಮಾರ್ಗ, ಅದು ಯೇಸುವನ್ನು ಹೊರತುಪಡಿಸಿದರೆ ಇನ್ನು ಯಾವುದೇ ಮಾರ್ಗ ಇಲ್ಲ. ಹಾಗಾಗಿ ಆತನು ಓಡಿ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬೀಳ್ತಾ ಇದ್ದಾನೆ. ಯಾಯಿರನ ಕತೆ ಬಿಟ್ಬಿಡೋಣ. ಓಕೆ, ಯಾಯಿರನ ಕತೆ ಏನು ಮಾಡೋಣ? ಬಿಡೋಣ. ನಮ್ಮ ಜೀವನದ ನಮ್ಮ ಕತೆಗಳನ್ನೇ ತೆಗೆದುಕೊಳ್ಳೋಣ. ನಾವು ಯಾವಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂಥದ್ದು? ನಾವು ಯಾವಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂಥದ್ದು? ನಮಗೆ ಯಾವಾಗ ದೇವರು ನೆನಪಾಗುವಂಥದ್ದು? ಕಷ್ಟಗಳು ಬಂದಾಗ, ವೈದ್ಯರು ನಮ್ಮನ್ನ ಕೈ ಬಿಟ್ಟಾಗ, ಈ ಪರಿಸ್ಥಿತಿ ನನ್ನಿಂದ ಅಸಾಧ್ಯ ಎಂಬುದಾಗಿ ತಿಳಿದಾಗ, ಅಂತಹ ಸ್ಥಿತಿಗಳಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಅಪ್ಪ ಅಪ್ಪ ಏಸಪ್ಪ, ನಾನು ನಿನ್ನೇ ನಂಬಿದ್ದೀನಿ ಕಣಪ್ಪ, ನಿನ್ನನ್ನು ಬಿಟ್ಟು ಇನ್ಯಾರನ್ನೂ ನಾನು ನಂಬಿಲ್ಲ ಕಣಪ್ಪ, ನೀವೇ ದಿಕ್ಕು ಕಣಪ್ಪ, ನೀವೇ ಮಾರ್ಗ ಕಣಪ್ಪ, ನೀವೇ ನನಗೆ ಶಕ್ತಿ ಕಣಪ್ಪ. ಯಾವಾಗ? ಕಡೆಗೆ. ಯಾವಾಗ? ಕಡೆಗೆ. ಉದಾಹರಣೆಗೆ ಪ್ರಿಯರೇ, ಓಕೆ, ಒಬ್ಬ ಹಣ ಇರುವಂಥ ವ್ಯಕ್ತಿ, ಉತ್ತಮವಾಗಿ ಹಣ ಇರುವಂಥ ವ್ಯಕ್ತಿ, ಅವನ ಶರೀರದಲ್ಲಿ ಏನೋ ಒಂದು ಗಂಟಿದ್ದರಿಂದ ಆತನು ಪ್ರತಿದಿನವೂ ಕೂಡ ಅಂದ್ಕೊಳ್ತಾ ಇದ್ದತ್ತು, ಇದೇನು ನನ್ನ ದೇಹದಲ್ಲಿ ಈ ಥರ ಗಂಟಿದೆಯಲ್ಲ, ಅಯ್ಯೋ ಒಂದು ಕ್ಷಣ ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದುಬಿಡೋಣ, ಹೇಗಿದ್ರು ಏನಾದ್ರು ಇದ್ದರೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಆಪ್ರೇಷನ್ ಮಾಡಿಸಿದ್ರೆ ಆಯಿತು, ಬೇಕಾದಷ್ಟು ದುಡ್ಡಿದೆ, ನಾನು ಚೆನ್ನಾಗಿದ್ದರೆ ತಾನೇ ಎಂಬುದಾಗಿ ಹೇಳಿಕೊಂಡು ಆತನು ಆಸ್ಪತ್ರೆಗೆ ಹೋದ. ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರ್ ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಹೇಳಿದ್ರು, ಓಕೆ ನಾವು ಆಪರೇಷನ್ ಮಾಡ್ತೀವಿ, ಇಂಥ ದಿನ ಬಂದು ನೀವು ಸೇರ್ಕೊಳ್ಳಿ, ಇಂತಿಂತು ಇಷ್ಟಿಷ್ಟು ಹಣ ಆಗತ್ತೆ ಎಂಬುದಾಗಿ ಹೇಳಿದ್ರು. ಹೀಗೆ ಅವನ ಹತ್ರ ಬೇಕಾದಷ್ಟು ಹಣ ಇದೆ. ಅದರಲ್ಲಿ ಅವನಿಗೆ ಹೇಳಿದ್ರು 1-2 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿದ್ರು. ಅವನೇನು ಚಿಂತೆ ಮಾಡ್ತಾನ? ಇಲ್ಲ. ಹೇಗೆ ಹೋಗ್ತಾನೆ ಆಪರೇಷನ್ ದಿನಕ್ಕೆ? ಆರಾಮಾಗಿ ಖುಷಿಯಾಗಿ
ಎಂಜಾಯ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಬೇಕಾರೆ ನಗ್ತಾನೆ ಹೋಗ್ತಾನೆ. ಹೌದಾ? ಹೋದ ಮೇಲೆ ಜೊತೆಗೆ ಕುಟುಂಬದವರು ಕೂಡ ಹೋದರು. ಕುಟುಂಬದವರು ಕೂಡ ಅನ್ಕೊಂಡ್ರು ದುಡ್ಡಿದೆ, ಬೇಕಾದಷ್ಟು ಏನಾದರೂ ಕೂಡ ನಾವು ಮಾಡ್ಬೋದು, ಖರ್ಚು ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಡಾಕ್ಟ್ರೇ, ನೀವು ಮಾಡಿ ಎಂಬುದಾಗಿ ಹೇಳಿದ್ರು. ಡಾಕ್ಟ್ರು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರು. ಜೊತೆಗಿದ್ದಂಥ ವ್ಯಕ್ತಿಗಳು ಏನು ಮಾಡಿದ್ರು, ಇಲ್ಲಿ ಕೂತ್ಕೊಂಡು ನಾವೇನು ಮಾಡೋಣ, ಆಪರೇಷನ್ ಮಾಡೋದು ಯಾರು? ಡಾಕ್ಟ್ರಿಗೆ ಏನು ಮಾಡಬೇಕು, ಕೊನೆಗೆ ಬಿಲ್ ಕಟ್ಟಿದ್ರೆ ಆಯಿತು. ಬಿಲ್ ಕಟ್ತಾನೆ, ಕಟ್ಟಣ ಬಾ, ಇಲ್ಲಿ ಕೂತ್ಗೆ ಏನು ಮಾಡೋದು, ಸುಮ್ಮನೆ ಹಾಗೆ ಈಚೆ ಹೋಗಿ ಏನಾದರೂ ತಿನ್ಕೊಂಡು ಕುಡ್ಕೊಂಡು ಸ್ವಲ್ಪ ಬರೋಣ ಎಂಬುದಾಗಿ ಹೋದಂಥ ವ್ಯಕ್ತಿಗಳು ಇನ್ನೇನೋ ತೆಗೆದುಕೊಂಡು ತಿಂದು ಕುಡಿತಾ ಇದ್ದಾರೆ. ಆ ಸಮಯ ತಕ್ಷಣ ಆಸ್ಪತ್ರೆಯಿಂದ ಫೋನ್ ಬಂತು, ಅರ್ಜೆಂಟಾಗಿ ನೀವು ಈ ಕ್ಷಣವೇ ಆಸ್ಪತ್ರೆಗೆ ಬರಬೇಕು. ಆರ್ಡ್ರ್ ಮಾಡಿರೋದ್ನೆಲ್ಲ ಏನು ಮಾಡ್ತಾರೆ, ನಿಧಾನಕ್ಕೆ ತಿನ್ಕೊಂಡು ಬರ್ತೀನಿ ಬೈ, ಏನಿಲ್ಲ ಆರಾಮಾಗಿರಿ, ಸ್ವಲ್ಪ ಎಲ್ಲನ ಮುಗಿಸ್ಕೊಂಡು ತಿನ್ಕೊಂಡು ಬರ್ತೀನಿ ಅಂತ ಹೇಳ್ತಾರ. ಆಸ್ಪತ್ರೆಯಿಂದ ಫೋನ್ ಬಂದ ತಕ್ಷಣ ಹೇಗೆ ಓಡಿ ಬರ್ತಾರೆ, ಎದ್ನೋ ಬಿದ್ನೋ ಎಂಬುದಾಗಿ ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ ಡಾಕ್ಟ್ರ್ ಹೇಳಿದ್ರು, ನೋಡಿ ನಾವೇನು ಸುಮ್ಮನೆ ಸಾಮಾನ್ಯವಾದ ಒಂದು ಗಂಟು ಅಂತ ಅಂದ್ಕೊಂಡಿದ್ವಿ, ಇದು ನೋಡಿದ್ರೆ ಯಾವುದೋ ಮಾರಕವಾದ ಒಂದು ರೋಗ, ಅದು ಕೂಡ ಫೈನಲ್ ಸ್ಟೇಜಲ್ಲಿದೆ, ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಹೇಳೋದು ಮಾತ್ರ ಅಲ್ಲ, ಕಡೆದಾಗಿ ಹೇಳಿದ್ರು ಎಲ್ಲ ಮಿತಿ ಮೀರೋಗ್ಬಿಟ್ಟಿದೆ, ಮನೆಗೆ ಕರ್ಕೊಂಡೋಗಿ ಏನು ಕೇಳ್ತಾರೋ, ಏನು ಆಸೆ ಪಡ್ತಾರೋ ಎಲ್ಲನ ಕೊಟ್ಬಿಡಿ. ಆಗ ಜೊತೆಗೆ ಹೋಗಿದ್ದಂಥವ್ರು ಪೇಷಂಟ್ನೂ ಕೂಡ ಸೇರಿದಂತೆ ಏನು ಮಾಡ್ಬೋದಾಗ, ಡಾಕ್ಟ್ರೇ ನಿಮ್ಮ ಕಾಲು ಮುಗಿತೀವಿ, ನಿಮ್ಮ ಕೈ ಮುಗಿತೀವಿ, ದುಡ್ಡು ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ, ದಯವಿಟ್ಟು ಉಳಿಸ್ಕೊಡಿ ಅಂತ. ಹೌದಾ? ಫಸ್ಟ್ ಡೇ ಹೋದಾಗ ಅವರು ಡಾಕ್ಟ್ರ್ ಕೈ ಮುಗಿತಾರ, ಕಾಲಿಗೆ ಬೀಳ್ತೀನಿ ಅಂತಾರ. ಯಾಕೆ? ಸಮಸ್ಯೆ ದುಡ್ಡಿದೆ, ಬಗೆಹರಿಸ್ಕೋಬೋದು, ಈಸಿಯಾಗಿ ಬಗೆಹರಿಸ್ಕೊಳ್ಬೋದು. ಅದೇ ಯಾವಾಗ ಸಮಸ್ಯೆ ತಮ್ಮಿಂದ ಪರಿಹಾರವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ್ರು ಆಗೇನು ಮಾಡ್ತಾರೆ, ಕಂಡವ್ರಿಗೆ ಇವ್ರ ಕಾಲು ಮುಗಿರಿ ಒಳ್ಳೇದಾಯ್ತದೆ ಅಂದರೆ ಅವ್ರಿಗೂ ಬೀಳ್ತಾರೆ ಬೇಕಾದ್ರೆ. ಹೌದಾ? ಇದು ಸೀಮೆ ಯಾಯಿರನಿಗೂ ಕೂಡ ಅಷ್ಟೇ. ಅಂತ ಉನ್ನತವಾದ ಅಧಿಕಾರಿ, ಹಣವುಳ್ಳಂಥ ವ್ಯಕ್ತಿ, ಅಧಿಕಾರಿ ಇರುವಂಥ ವ್ಯಕ್ತಿ, ಆತನು ಎಲ್ಲ ಜನರ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬೀಳಬೇಕನ್ನೋದಾದರೆ ಇಟ್ ಈಸ್ ನಾಟ್ ಸಿಂಪಲ್ ವೇ ಥಿಂಕ್, ಅದು ಅಲ್ಲವೇ ಅಲ್ಲ, ಅದು ಸಾಮಾನ್ಯವಾದಂಥ ಕಾರ್ಯ ಅಲ್ಲ. ಬಿಕಾಸ್ ಯಾಕೆಂದರೆ ತನ್ನ ಮಗಳನ್ನು ಆತನು ಯಥೇಚ್ಛವಾಗಿ ಪ್ರೀತಿಸುವಾತನಾದುದರಿಂದ ತನ್ನ ಮಗಳಿನ ಉಳಿಸಿಕೊಳ್ಳಿಕ್ಕೆ ಸತತ ಎಲ್ಲವನ್ನೂ ಕೂಡ ಪ್ರಯತ್ನ ಮಾಡಿದ್ದಾನೆ. ಯಾವ ಪ್ರಯತ್ನದಿಂದಲೂ ಕೂಡ ಪ್ರಯೋಜನ ಆಗಿಲ್ಲ. ಈಗ ಅವನಿಗಿದ್ದದ್ದು ಒಂದೇ ಮಾರ್ಗ. ಅದಕ್ಕಾಗಿ ಪ್ರಿಯರೇ, ಯೇಸುವನ ಕಂಡೊಡನೆ ಓಡಿ ಬಂದು ಅಡ್ಡ ಬಿದ್ದು, ಪಾದಕ್ಕೆ ಅಡ್ಡ ಬಿದ್ದು ಆತನು ಹೇಳ್ತಾ ಇದ್ದಾನೆ, ನನ್ನ ಪುಟ್ಟ ಮಗಳು ಮನೆಯಲ್ಲಿ ಮರಣದ ಅವಸ್ಥೆಯಲ್ಲಿದ್ದಾಳೆ, ತಾವು ಬಂದು ನೀವು ನಿಮ್ಮ ಕೈಯನ್ನು ಚಾಚಿ ಆಕೆಯನ್ನು ಗುಣಪಡಿಸಿ ಬದುಕುವಂತೆ ಮಾಡಬೇಕೆಂಬುದ. ಹಣವುಳ್ಳಂಥ ವ್ಯಕ್ತಿ, ಅಧಿಕಾರ ಇರುವಂಥ ವ್ಯಕ್ತಿ ಯಾರ ಬಳಿಗೆ ಬಂದ? ಯೇಸುವಿನ ಬಳಿಗೆ. ಅದೇ ಬಾರ್ತಿಲೋಮನು, ಆತನು ಕೂಡ ಜೆರಿಕೋವಿನ ಕೂತುಕೊಂಡು ಅಲ್ಲಿ ಭಿಕ್ಷೆಯನ್ನು ಬೇಡುವಂತಹ ವ್ಯಕ್ತಿ. ಆತನೂ ಕೂಡ ಹೇಳ್ತಾನೆ, ದಾವೀದ ಕುಲಪುತ್ರರೇ ನನ್ನ ಮೇಲೆ ದಯೆ ತೋರಿರಿ. ಪ್ರಭು ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗಲೇ ನೋಡ್ತೇವೆ ಪ್ರಿಯರೇ, ಆಗಾತ ನಿನಗೇನು ಬೇಕು, ನನಗೆ ಕಣ್ಣು ಕಾಣಿಸುವಂತೆ ಮಾಡು. ನನಗೆ ಕಣ್ಣು ಕಾಣಿಸ್ಲಿಲ್ವೋ? ಕಾಣಿಸ್ತಿಲ್ವೋ? ಹಣ ಇದ್ದಂತಹ, ಅಧಿಕಾರ ಇದ್ದಂಥ ವ್ಯಕ್ತಿಗೆ ಬೇಕಾಗಿರುವ ಆರೋಗ್ಯವು, ಅಥವಾ ಹಣ ಇಲ್ಲದಿರುವಂಥ ವ್ಯಕ್ತಿಗೆ ಬೇಕಾಗಿರುವಂಥ ಆರೋಗ್ಯವು. ಹಣ ಇಲ್ಲದಿರುವಂಥವ್ರಿಗೆ ಆರೋಗ್ಯ ಬೇಡವಾ? ಹಣ ಇರುವ ವ್ಯಕ್ತಿಗೆ ಆರೋಗ್ಯ ಬೇಡವಾ? ಅಥವಾ ನಿಮ್ಮ ಹತ್ರ ಹಣನೇ ಇಲ್ಲ, ಆರೋಗ್ಯ ಬೇಡವಾ ನಿಮಗೆ? ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ಹೌದಲ್ಲೋ? ಇದು ಸೇವೆ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಹಣವುಳ್ಳಂಥ ಅಧಿಕಾರಿಯಾದಂಥ ಯಾಯಿರನ ಮಗಳಿಗೆ ಆರೋಗ್ಯ ದೊರಕಿದ್ದೇಗೆ? ಯೇಸುವಿನಿಂದ. ಹೌದಾ? ಇದು ಸೇವೆ ಜೆರಿಕೋವಿನ ಗೋಡೆಗಳಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದಂಥ ಬಾರ್ತಿಲೋಮಯನು ಹೇಗೆ ಆತನು ಆರೋಗ್ಯವನ್ನು, ಸ್ವಸ್ಥತೆಯನ್ನು ಪಡೆದುಕೊಂಡದ್ದು?
ಯೇಸುವಿನಿಂದ. ಇನ್ ದ ಸೇಮ್ ವೇ ಪ್ರಿಯ, ಅದಕ್ಕಾಗಿದೆ ಈ ವಾಗ್ದಾನ ತಿಳಿಸುವಂಥದ್ದು. ಧನಿಕನಿರಲಿ, ಶ್ರೀಮಂತನಿರಲಿ, ಬಡವನಿರಲಿ, ಆತನ ಐಶ್ವರ್ಯವಂತನಿರಲಿ, ಆತನು ಯಾರೇ ಆಗಿರಲಿ, ಪ್ರತಿಯೊಬ್ಬರ ಜೀವಿತದಲ್ಲೂ ತನ್ನದೇ ಆದಂಥ ಸಮಸ್ಯೆಗಳು ಇದ್ದೇ ಇದೆ. ಆ ಎಲ್ಲ ತನ್ನದೇ ಆದಂಥ ಸಮಸ್ಯೆಗಳು ಇದ್ದರೂ ಕೂಡ ಆ ಎಲ್ಲರ ಸಮಸ್ಯೆಗಳಿಗೂ ಒಂದೇ ಪರಿಹಾರ, ಅದು ದೇವರ ವಾಕ್ಯ. ಓಕೆ, ನಿಮ್ಮ ಕೂಡ್ಲೂರು ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ? ಎಷ್ಟು ಫ್ಯಾಮಿಲಿ ಇದೆ? 100 ಅಂತೀರಾ, 200 ಅಂತೀರಾ? ಎಷ್ಟು ವರ್ಷದಿಂದ ಇದ್ದೀರಾ ನಿಮ್ಮ ಊರಲ್ಲಿ? ಆಲ್ಮೋಸ್ಟ್ ನಾನು ಕೇಳಿದಂಗೆ 200 ಮೇಲಿದೆ ಅಂತ. ಹೌದಾ? ಹೌದಲ್ವೋ? ಓಕೆ, 200 ಮನೆಗಳನ್ನೇ ನೀವು ಲೆಕ್ಕ ಹಾಕೊಂಡ್ರೆ ಒಂದು ಮನೆಯಲ್ಲಿ ಒಂದೇ ರೀತಿ ಸಮಸ್ಯೆ ಇದೆಯಾ? ಒಂದು ಮನೆಯಲ್ಲಿ ಒಂದೇ ರೀತಿ ಸಮಸ್ಯೆ ಇದೆಯಾ? ಎಲ್ಲ ಮನೆಗಳಲ್ಲೂ? ಓಕೆ, ಬೇರೆ ಬೇರೆ ಸಮಸ್ಯೆಗಳು. ಓಕೆ, ಒಂದೇ ಮನೆಯಲ್ಲಿ ಒಂದೇ ಸಮಸ್ಯೆ ಇದೆಯಾ? ಒಂದೇ ಮನೆಯಲ್ಲಿ ಒಬ್ಬರೇ ಇದ್ರು ಒಬ್ಬರಿಗೆ ಒಂದೇ ಸಮಸ್ಯೆ ಇದೆಯಾ? ನೋ. ಅದಕ್ಕಾಗಿ ಹೇಳುವಂಥದ್ದು ಪ್ರಿಯರೇ, ನೀವು ಎಷ್ಟು ಮನೆಗಳಿದೆಯೋ, ಎಷ್ಟು ಕುಟುಂಬಗಳಿದೆಯೋ, ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಎಷ್ಟೆಷ್ಟೋ ಸಮಸ್ಯೆಗಳಿದೆ. ಅದಕ್ಕೆ ದೈವ ವಾಗ್ದಾನ ತಿಳಿಸೋದೇನನ್ನೋದಾದರೆ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒಂದೇ, ದೇವರ ವಾಕ್ಯ. ಯಾಕೆ ನಾವು ಪ್ರತಿಯೊಬ್ಬೊಬ್ಬರು ಮನುಷ್ಯನು ಒಂದು ತನ್ನ ಜೀವನದಲ್ಲಿ ಕಲಿತಿರುವಂತಹ ಒಂದು ತಪ್ಪಾದಂಥ ಕಾರ್ಯ ಏನು ಗೊತ್ತಾ? ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ, ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೊನೆಗೆ ದೇವರ ಬಳಿ ಬರ್ತಾನೆ. ಹೌದಾ? ಎಲ್ಲ ಪ್ರಯತ್ನಗಳನ್ನು ಮಾಡಿ ಎಲ್ಲಿ ಬರ್ತಾನೆ? ಕೊನೆಗೆ ದೇವರಿಗೆ ಬಳಿ ಬರುತ್ತೆ. ಉದಾಹರಣೆಗೆ ಯಾರಾದರೂ ಒಬ್ರು ಹುಷಾರಿಲ್ದಿರೋ ನೀವು ಬನ್ನಿ ಪ್ರಾರ್ಥನಾ ಕೂಟಕ್ಕೆ, ಏನು ಹೇಳ್ತಾರೆ? ನಿನಗೂ ಕೆಲಸಿಲ್ಲ, ಹೋಗು. ಅಲ್ಲಿ ಬಂದು ಕೂತ್ಕೊಂಡು ಏನು ಮಾಡಬೇಕು? ಏನು ಮಾಡ್ತಾರೆ ಅಲ್ಲಿ? ಏನು ಹೇಳ್ಕೊಡ್ತಾರೆ? ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ. ಏನು ಮಾಡಿಬಿಡುತ್ತೆ ದೇವರ ವಾಕ್ಯ? ಬಾಯಿ ತೆರೆದು ಹೇಳಿದ್ರೆ ಸಾಕ? ಕೂತ್ಕೊಂಡು ಬಾಯಿ ತೆರೆದು ಹೇಳಿಬಿಟ್ರೆ ಸಾಕ? ಬಾಯಿ ತೆರೆದು ಹೇಳಿಬಿಟ್ರೆ ಹೆಂಗಪ್ಪ ಆರೋಗ್ಯ ಬರಲಿಕ್ಕೆ ಸಾಧ್ಯ? ಬಟ್ ದೇವರು ವಾಗ್ದಾನ ತಿಳಿಸದೆ ಪ್ರಿಯರೇ, ಆದಿಕಾಂಡ 1ನೇ ಅಧ್ಯಾಯ 1, 2, 3 ನೋಡುವಾಗ, ಆದಿಯಲ್ಲಿ ದೇವರು ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ್ರು. ಭೂಮಿ ನಿರಾಕಾರವಾಗಿ ಬರಿದಾಗಿ ಇತ್ತು. ಆದಿಸಾಗರದ ಮೇಲೆ ಗತ್ತಲು ಕವಿದಿತ್ತು. ದೇವರಾತ್ಮರು ಜಲರಾಶಿಯ ಮೇಲೆ ಚಲಿಸುತ್ತಿದ್ದರು. ಆಗ ದೇವರು ಬೆಳಕಾಗಲಿ ಎನ್ನಲು ಏನಾಯಿತು? ಹಾಗಾದರೆ ದೇವರು ನುಡಿದ ಮೇಲೆ ಅಲ್ಲಿ ಏನು ಬಂತು? ಬೆಳಕು ಬಂದು. ಇನ್ ದ ಸೇಮ್ ವೇ ಪ್ರಭು ಯೇಸು ಕ್ರಿಸ್ತರು ಮತ್ತು ಅವರ ಶಿಷ್ಯರನ್ನು ಕೂಡ ಒಳಗೊಂಡಂತೆ ಒಂದೇ ದೋಣಿಯಲ್ಲಿ ಅವರೆಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಆದರೆ, ದೋಣಿ ಅಲೆಗಳ ಅಪ್ಪಳಕ್ಕೆ ಸಿಲುಕಿಕೊಂಡು ಅಲೆಗಳ ನೀರು ದೋಣಿಯೊಳಗೆ ತುಂಬಿ ಹೋಗಿ ದೋಣಿ ಇನ್ನೇನು ಮುಳುಗಿ ಹೋಗುವ ಹಂತದಲ್ಲಿದೆ. 12 ಜನ ಶಿಷ್ಯರೂ ಕೂಡ ಬಾಯಿ ಬಡಿತಾ ಆದರೆ, ಗುರುವೇ, ನಾವು ಸಾಯ್ತಾ ಇದ್ದೇವೆ, ನಿಮಗೆ ಚಿಂತೆಯೇ ಇಲ್ಲವೇ ಎಂಬುದಾಗಿ. ಆಗ ಯೇಸು ಸ್ವಾಮಿ ಎದ್ದು ನಿಂತು ಏನು ಮಾಡಿದ್ರು? ಯೇಸು ಸ್ವಾಮಿ ಸಮುದ್ರ ಕೇಳಿದ್ರು. ಸಮುದ್ರಕ್ಕೆ ಬೋರ್ಗರಿಯ ಬೇಡ, ಪ್ರಶಾಂತವಾಗಿರಿ ಎಂಬುದಾಗಿ ನೋಡಿದ್ರು. ಹೌದಾ? ಹೌದಲ್ಲೋ? ಇನ್ ಸೇಮ್ ವೇ ರೋಗಿಗಳನ್ನು ನೋಡಿದ್ರು ಯೇಸು ಸ್ವಾಮಿ. 10 ಮಂದಿ ಕುಷ್ಠರೋಗಿಗಳು ಕೇಳಿದ್ರು, ಪ್ರಭುವೇ, ನಮ್ಮ ಮೇಲೆ ದಯೆ ತೋರಿರಿ. ಯೇಸು ಸ್ವಾಮಿ ಏನಂತ ಹೇಳಿದ್ರು? ಹೋಗಿರಿ, ಯಾಜಕನು ನಿಮ್ಮನ್ನ ಪರೀಕ್ಷೆ ಮಾಡಲಿ. ಹೌದಾ? ಓಕೆ, 38 ವರ್ಷದ ಪಾರ್ಶ್ವವಾಯು ರೋಗಿ. ಎಷ್ಟು ವರ್ಷದ ರೋಗಿ? 38 ವರ್ಷದ ಪಾರ್ಶ್ವವಾಯು ರೋಗಿ. ಯೇಸು ಸ್ವಾಮಿ ಏನು ಮಾಡಿದ್ರು? ಏನು ಪಾರ್ಶ್ವವಾಯು ರೋಗಿ ಅಂದ್ರೆ? ಸ್ಟ್ರೋಕ್ ಲಕ್ವಾಗಿರುವಂಥ ವ್ಯಕ್ತಿ. ಹೌದಾ? ಪ್ರತಿಯೊಬ್ಬರಿಗೂ ಚೆನ್ನಾಗಿ ಗೊತ್ತು. ಯಾರಿಗಾರು ಸ್ಟ್ರೋಕ್ ಆಗಿದ್ರೆ, ಸ್ಟ್ರೋಕ್ ಆಗಿ ಒಂದು 3-4 ವರ್ಷ ಕಳೆದಿದ್ರೆ ಏನು ಹೇಳ್ತೀರಾ? ಹೊಸದ್ರಲ್ಲೇ ನೋಡ್ಬೇಕಾಗಿತ್ತು, ಇದು ಹಳೇದಾಗ್ಬಿಟ್ರೆ ವಾಸಿ ಆಗಲ್ಲ. ಈಗ ಹೆಂಗ್ ತಟ್ಟಿದ್ರು, ಹೆಂಗ್ ತಿರುಗಿಸಿದ್ರು, ಹೆಂಗ್ ಉಜ್ಜಿದ್ರು, ಏನು ಎಣ್ಣೆ ಹಾಕಿದ್ರು ಮೊದಲಿನ ಸ್ಥಿತಿಗೆ ಬರಲ್ಲ. ಈಗ ಅವನಿಗೆ ಪಾರ್ಶ್ವವಾಯು ರೋಗ ಬಂದು ಎಷ್ಟು ವರ್ಷ ಆಗಿದೆ? ಹಂಗಾರೆ ಯೇಸು ಸ್ವಾಮಿ ಹೆಂಗ್ ಮಸಾಜ್ ಮಾಡಿರ್ಬೋದು ಅವನಿಗೆ?
38 ವರ್ಷದ ಹಳೇ ರೋಗ ಅಂದಮೇಲೆ ಯೇಸು ಸ್ವಾಮಿ ಹೆಂಗೆ ಮಸಾಜ್ ಮಾಡಿರ್ಬೋದು ಅವನಿಗೆ? ಮಸಾಜ್ ಮಾಡಿದ್ರ ಅಥವಾ ಏನು ಮಾಡಿದ್ರು? ಆತನಿಗೆ ಹೇಳಿದ್ರು, ನಿನ್ನ ಹಾಸಿಗೆನ ಹೊತ್ತುಕೊಂಡು ನಡೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆನ ಹೊತ್ತುಕೊಂಡು ನಡೆ. ಓವರಾಲ್ ಎಲ್ಲವನ್ನು ಬಿಡೋಣ. ಓಕೆ, ಯಾಯಿರನ ಮನೆಗೆ ಬಂದರು ಪ್ರಭು ಯೇಸು ಕ್ರಿಸ್ತರು. ನಾವು ನೋಡುವಾಗ ಮನೆಗೆ ಬರುವಷ್ಟರಲ್ಲಿ ಮನೆಯಿಂದ ನ್ಯೂಸ್ ಬಂದಿತ್ತು, ನಿಮ್ಮ ಮಗಳು ಸತ್ತು ಹೋದ್ಲು ಎಂಬುದಾಗಿ. ಈಗ ಯೇಸು ಸ್ವಾಮಿ ಯಾಯಿರನ ಮನೆಗೆ ಹೋಗಿ ಆ ಮಗಳಿಗೆ ಕೈ ಹಿಡಿದು ಏನಂತ ಹೇಳಿದ್ರು? ತಲಿತಕುಂ, ಮಗಳೇ ನಾನು ನಿನಗೆ ಹೇಳ್ತಾ ಇದ್ದೇನೆ, ಎದ್ದೇಳು. ಹೌದಾ? ಇನ್ ದ ಸೇಮ್ ವೇ ಒಬ್ಬ ವಿಧವೆಯ ಮಗನು ಸತ್ತು ಹೋಗಿದ್ದಾನೆ, ಚಟ್ಟದಲ್ಲಿ ಹೊತ್ತುಕೊಂಡು ಹೋಗ್ತಿದ್ದಾರೆ ಹುಳಲಿಕ್ಕೆ. ಆಗ ಯೇಸು ಸ್ವಾಮಿ ಅವನ ಕೈಯನ್ನು ಹಿಡಿದು ಹೇಳಿದ್ರು, ನಿನಗೆ ಹೇಳ್ತಾ ಇದ್ದೇನೆ, ಎದ್ದು ನಿಲ್ಲು ಎಂಬುದಾಗಿ. ಓಕೆ ಓಕೆ, ಇದೆಲ್ಲವನ್ನು ಕೂಡ ಬಿಡುವ. ಕಡೆಯದಾಗಿ ಲಾಸ್ಟಲ್ಲಿ ನಾವು ನೋಡೋದಾದ್ರೆ ಲಾಜರನ ಸಾವು. ಎಷ್ಟು ದಿನ ಆಗಿದೆ ಲಾಜರನ ಸತ್ತು? ಯೇಸು ಸ್ವಾಮಿ ಸಮಾಧಿಯ ಬಳಿ ಬರುವಾಗ ಎಷ್ಟು ದಿನ ಆಗಿದೆ? 4 ದಿನಗಳಾಗಿದೆ. ಎಷ್ಟು ದಿನ? 4 ದಿನ. ಆಕೆಯ ಸಹೋದರಿ ಮಾರ್ತಳೆ ಹೇಳ್ತಾಳೆ, ಅವನ ದೇಹ ಕೊಳಿತಿರಬೇಕೆಂಬುದಾಗಿ. ಆಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ಬಂಡೆಯನ್ನು ಸರಿಸಲಿಕ್ಕೆ ಹೇಳ್ತಾರೆ, ಲಾಜರನೇ ಹೊರಗೆ ಬಾ. ಏನ್ ಮಾಡಿದ್ರಿ ಸ್ವಾಮಿ? ನೋಡಿದ್ರು. ಒಂದು ಕ್ಷಣ ಯೋಸುವ ಪ್ರಿಯರೇ, ದೇವರು ಸಮಸ್ತವನ್ನು ಉಂಟು ಮಾಡಿದ್ದೇಗೆ? ಬಾಯಿ ತೆರೆದು ನುಡಿದಿದ್ದರಿಂದ. ಹೌದಾ? ಬೆಳಕಾದದ್ದೇಗೆ? ಬಾಯಿ ತೆರೆದು ನುಡಿದಿದ್ದರಿಂದ. ಸಮುದ್ರವು ಪ್ರಶಾಂತವಾದದ್ದೇಗೆ? ಬಾಯಿ ತೆರೆದು ನುಡಿದಿದ್ದರಿಂದ. 38 ವರ್ಷದ ಪಾರ್ಶ್ವ ರೋಗಿ ಎದ್ದು ಹಾಸಿಗೆಯನ್ನು ಹೊತ್ತುಕೊಂಡು ಹೋದದ್ದೇಗೆ? ಬಾಯಿ ತೆರೆದು ನುಡಿದಿದ್ದರಿಂದ. ಹೌದಲ್ವೋ? ಓಕೆ. ಇನ್ ದ ಸೇಮ್ ವೇ ಯಾಯಿರನ ಮಗಳು ಜೀವಕ್ಕೆ ಬಂದದ್ದೇಗೆ? ಬಾಯಿ ತೆರೆದು ನುಡಿದಿದ್ದರಿಂದ. ವಿಧವೆಯ ಮಗ ಜೀವಕ್ಕೆ ಬಂದದ್ದೇಗೆ? ಬಾಯಿ ತೆರೆದು ನುಡಿದಿದ್ದರಿಂದ. ಲಾಜರನು ಜೀವಕ್ಕೆ ಬಂದದ್ದೇಗೆ? ಬಾಯಿ ತೆರೆದು ನುಡಿದಿದ್ದರಿಂದ. ದ ಹೋಲ್ ಪ್ರಿನ್ಸಿಪಲ್ ಆಫ್ ಗಾಡ್, ಅಂದರೆ ದೇವರ ತತ್ವ ಮತ್ತು ನಿಯಮವು ಇರುವಂಥದ್ದು ಪ್ರಿಯರೇ, ಸಮಸ್ತವೂ ಕೂಡ ಉಂಟಾಗಿರುವಂಥದ್ದು ಯಾವುದರಿಂದ? ದೇವರು ನುಡಿದಂತಹ ನುಡಿಯಿಂದ. ಹೌದಾ? ಹೌದಲ್ಲೋ? ಹಾಗಾದರೆ ದೇವರು ನುಡಿದಂಥ ನುಡಿಯಿಂದ ಎಲ್ಲವೂ ಕೂಡ ನೆರವೇರಬೇಕಾದ್ರೆ ನಾನು ಅದೇ ವಾಕ್ಯವನ್ನು ತೆಗೆದುಕೊಂಡು ನುಡಿಯುವಾಗ ನನ್ನ ಜೀವನದಲ್ಲಿ ನೆರವೇರ್ಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಇಲ್ವೋ? ಬಟ್ ಮನುಷ್ಯ ಹೇಳೋದೇನಂತ? ಬಾಯಿ ತೆರೆದು ಹೇಳಿ, ಬಾಯಿ ತೆರೆದು ಹೇಳಿ. ಏನು ಬಾಯಿ ತೆರೆದು ಹೇಳಲೇಬೇಕಾ? ದೇವರೇನು ಕ್ಯೂಡ್ರ? ಮನಸ್ಸಲ್ಲೇ ಪ್ರೇಯರ್ ಮಾಡಿದ್ರೆ ಆಗಲ್ವಾ? ದೇವರೆಲ್ಲ ಅದು ಪ್ರಭು ಯೇಸು ಕ್ರಿಸ್ತರು ಮನಸ್ಸಲ್ಲೇ ಅಂದ್ಕೊಂಡು ಯಾರು ಗುಣಪಡಿಸಿದ್ರ? ಪ್ರಭು ಯೇಸು ಕ್ರಿಸ್ತರು ವಿತೌಟ್ ಬಾಯಿಯನ್ನು ತೆಗೆದೆ ಯಾರಾದರೂ ಒಂದೇ ಒಂದು ರೋಗಿಯನ್ನು ಗುಣಪಡಿಸಿದಾರ? ಹೋಲ್ ಬೈಬಲ್ ನೀವು ನೋಡುವಾಗ ಪ್ರತಿಯೊಂದು ಕಡೆಯೂ ಕೂಡ ನಾವು ನೋಡ್ತೇವೆ, ಅವರು ಬಾಯಿ ತೆರೆದು ನುಡಿದ್ರು. ಇನ್ ದ ಸೇಮ್ ಅದಕ್ಕಾಗಿ ಪ್ರಿಯರೇ, ಲೋಕ ಹೇಳೋದೇನನ್ನೋದಾದರೆ ಏನು ಬಾಯಿ ತೆರೆದು ಹೇಳೋದ್ರಿಂದ ಏನಾಗುತ್ತೆ ಪ್ರಿಯರೇ? ಸಮಸ್ತವೂ ಉಂಟಾಗಿರುವಂಥದ್ದು ಆಕಾಶ, ಭೂಮಿ, ನಕ್ಷತ್ರಗಳು, ಗ್ರಹಗಳು, ಮರ, ಗಿಡಗಳು, ಪಶು, ಪ್ರಾಣಿಗಳು, ಪ್ರತಿಯೊಂದು ಸಮಸ್ತವೂ ಉಂಟಾಗಿರುವಂಥದ್ದು ಕೂಡ ದೇವರು ಬಾಯಿ ತೆರೆದು ನುಡಿದಂತಹ ನುಡಿಯಿಂದಲೇ. ಬಟ್ ಆದರೆ ಮನುಷ್ಯನು ಎಷ್ಟು ಕೇರ್ಲೆಸ್ ಆಗಿ ನುಡಿತಾನಂದರೆ, ಏನು ದೇವರ ವಾಕ್ಯನ ಬಾಯಿ ತೆರೆದು ನುಡಿದ್ರೆ ಏನಾಗುತ್ತೆ? ಅಲ್ಲಿ ಬಂದೇನು ಮಾಡೋಕ್ಕಾಗತ್ತೆ? ಸದಕ್ಕೆ ಪ್ರಾರಂಭದಲ್ಲಿ ಏನಾದರೂ ಒಂದು ವ್ಯಕ್ತಿಗೆ ನೀವು ಕರೆದಾಗ ಆತನೇ ಹೇಳೋದೇನಂತ? ಅಯ್ಯೋ ಬಾಯಿ ತೆರೆದು ಹೇಳಿದ್ರೆ ಗುಣ ಆಗೋಗುತ್ತಾ? ಹೋಗು. ಅದೇ ಯಾವಾಗ ಅದೇ ವ್ಯಕ್ತಿಗೆ ಡಾಕ್ಟ್ರ್ ಹೇಳ್ತಾರೆ ಏನಂತ? ನೋಡಪ್ಪ, ನಮ್ಮ ಪ್ರಯತ್ನ ಎಲ್ಲ ಮಾಡಿ ಆಯಿತು, ಇನ್ನು ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ನೆಕ್ಸ್ಟ್ ಏನು ಮಾಡ್ತಾನೆ? ನೀವು ಬನ್ನಿ 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 ಅಂತ ಕರೆದ್ರೂ ಬರಲ್ಲ ಪ್ರಾರಂಭದಲ್ಲಿ. ಹೌದಲ್ವೋ? ಡಾಕ್ಟ್ರ್ ಯಾವಾಗ ಇಲ್ಲ, ನಮ್ಮಿಂದೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೋ ಆಗ ನೀವು ಕರೆಯೋದೇ ಬೇಡ, ಅವರೇ ನಿಮ್ಮನ್ನು ಕೇಳ್ತಾರೆ, ಎಷ್ಟೊತ್ತಿಗೆ ಪ್ರೇಯರು ಬ್ರದರ್ ಬರ್ತಾರ? ಒಂಚೂರು ಮನೆಗೆ ಬರ್ತಾರ? ಯಾವಾಗ? ಕಡೆದಾಗೆ. ಹಾಗಾದ್ರೆ ಮೋಸ್ಟ್ಲಿ ನೀವು ದೇವರ ಹತ್ರ ಬರಬೇಕಂದ್ರೆ ನಾವು ಡಾಕ್ಟ್ರ್ ಹತ್ರ ಹೇಳಿಸ್ಬೇಕು. ಓಕೆ, ಒಂದು ವ್ಯಕ್ತಿ ಯಾವಾಗ ದೇವರನ್ನು ಹೆಚ್ಚಾಗಿ ನೆನಪಿಸ್ಕೊಳ್ತಾನೆ,
ಸಮಸ್ಯೆಗಳು ಎದುರಾದಾಗ. ಅದಕ್ಕಾಗಿ ಪ್ರಿಯರೇ, ಎಲ್ಲವನ್ನ ಸುತ್ತಿ ಎಲ್ಲವನ್ನ ಕಳೆದುಕೊಂಡು ಕೊನೆಗೆ ದೇವರ ಬಳಿ ಬರಬೇಡಿ. ಹೌದಲ್ಲೋ? 12 ವರ್ಷದ ರಕ್ತಸ್ರಾವ ರೋಗದ ಮಹಿಳೆ ತನ್ನ ಆರೋಗ್ಯಕ್ಕಾಗಿ ಎಷ್ಟು ವರ್ಷ ಶ್ರಮ ಹಾಕಿದಾಳೆ? 12 ವರ್ಷ. ಎಷ್ಟು ದುಡ್ಡು ಕಳ್ಕೊಂಡಿದ್ದಾಳೆ? ಲೆಕ್ಕವಿಲ್ಲದಷ್ಟು ಹಣವನ್ನ ಕಳೆದುಕೊಂಡಿದ್ದಾಳೆ. ಅದರಿಂದ ಏನಾದರೂ ಆಕೆಗೆ ಪ್ರಯೋಜನ ಆಯ್ತಾ? ಓಕೆ. ಹೇಗೆ ಆಕೆ ಗುಣ ಹೊಂದಿಕೊಂಡದ್ದು? ಆಕೆ ಹೇಗೆ ಗುಣ ಹೊಂದಿಕೊಂಡ್ಲು? ಆಕೆ ಯೇಸುವಿನ ವಿಷಯವನ್ನ ಕೇಳಿಸಿಕೊಂಡು ಫಸ್ಟ್ ಏನ್ ಮಾಡಿದ್ಲು? ಆಕೆ ಯೇಸುವಿನ ವಿಷಯವನ್ನ ಕೇಳಿಸ್ಕೊಂಡ್ಲು. ಹೇಳಿ ಎಲ್ಲರೂ, ಮೊದಲು ಆಕೆ ಯೇಸುವಿನ ವಿಷಯವನ್ನು ಕೇಳಿಸಿಕೊಂಡ್ಲು. ಹೌದಾ? ಎರಡನೇದಾಗಿ ಏನು ಮಾಡಿದ್ಲು? ತಾನು ಕೇಳಿಸ್ಕೊಂಡ ಮೇಲೆ ಆಕೆ ಅಂದುಕೊಂಡ್ಲು. ಏನಂತ? ಆಕೆ ಏನನ್ನ ಕೇಳಿಸ್ಕೊಂಡಿದ್ಲೋ ಅದಕ್ಕೆ ಅನುಗುಣವಾಗಿ ಅಂದುಕೊಂಡ್ಲು. ಏನಂತ ಕೇಳಿಸ್ಕೊಂಡಿಲ್ಲ ಆಕೆ? ಯೇಸುಸ್ವಾಮಿದಾರೆ, ಅವರು ರೋಗಿಗಳನ್ನು ಮುಟ್ಟುವಾಗ ರೋಗಿಗಳು ಗುಣ ಆಗ್ತಾರೆ, ರೋಗಿಗಳಿಗೆ ನುಡಿಯುವಾಗ ರೋಗಿಗಳು ಸ್ವಸ್ಥರಾದರು, ಕುರುಡರು ನೋಡಿದ್ರು, ಕಿವಿಡರು ಕೇಳಿಸ್ಕೊಂಡ್ರು, ಮೂಕರು ಮಾತನಾಡಿದ್ರು, ಅಂಗವಿಕಲರು ಸ್ವಸ್ಥರಾದರು, ಕುಷ್ಠರೋಗಿಗಳು ಸ್ವಸ್ಥತೆಯನ್ನು ಅನುಭವಿಸಿದ್ರು, ಸತ್ತವರು ಜೀವಕ್ಕೆ ಬಂದರು. ಇದು ನಜರೇತಿನ ಪ್ರಭು ಯೇಸು ನೆರವೇರಿಸದಂಥ ಕಾರ್ಯಗಳು ಎಂಬುದಾಗಿ ಯಾರೋ ಬಂದು ಆಕೆಗೆ ಹೇಳುವಂಥದ್ದನ್ನು ಏನು ಮಾಡಲು ಆಕೆ ಕೇಳಿಸ್ಕೊಂಡು ಆಕೆ ಏನು ಮಾಡಲು? ಯೇಸು ಸ್ವಾಮಿ ಮುಟ್ಟಿದ ತಕ್ಷಣ ರೋಗಿಗಳು ಗುಣ ಆದ್ರ? ಯೇಸು ಸ್ವಾಮಿಯೇ ಮುಟ್ಟಿದ ತಕ್ಷಣ ರೋಗಿ ಗುಣ ಆದಮೇಲೆ ಹಾಗಾದ್ರೆ ಅದೇ ಯೇಸುವನ್ನು ನಾನು ಮುಟ್ಟುವಾಗ ನಾನು ಗುಣ ಹೊಂದಲಿಕ್ಕೆ ಸಾಧ್ಯ ಇಲ್ವಾ? ನಾನು ಗುಣ ಹೊಂದಲಿಕ್ಕೆ ಸಾಧ್ಯ ಇದೆಯಿಲ್ವೋ? ಅದನ್ನು ಅಂದುಕೊಂಡೆ ಏನು ಮಾಡಲು? ಅಂದುಕೊಂಡ್ರೆ ಪ್ರಿಯರೇ, ಬರೀ ಥಿಂಕ್ ಮಾಡಲ್ಲ, ಅದನ್ನೇ ಆಕೆ ಬಾಯಿ ತೆರೆದು ನುಡಿತಾ ಇದ್ಲು. ಸೆಕೆಂಡ್ ಏನು ಮಾಡಲು? ಆಕೆ ಅದನ್ನೇ ನುಡಿತಾ ಇದ್ಲು, ಅದನ್ನೇ ಆಲೋಚಿಸ್ತಾ ಇದ್ಲು. ಮೂರನೇದಾಗಿ ಆಕೆ ಏನು ಮಾಡಿದ್ಲು? ಆಕೆಗೆ ಅವಕಾಶ ಸಿಕ್ತು, ಯೇಸುವಿನ ಉಡುಪನ್ನು ಮುಟ್ಟಿದಾಕ್ಷಣ ಏನಾದ್ಲು? ಗುಣ. ಹೀಗೆ ಪ್ರಶ್ನೆ, ಆಕೆ ಯೇಸುವಿನ ವಿಷಯವನ್ನೇ ಕೇಳಿಸ್ಕೊಳ್ಳದೆ ಇದ್ದಿದ್ರೆ, ಅವಳು ಗುಣ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತಾ? ಇನ್ ದ ಸೇಮ್ ವೇ ಅನೇಕ ಜನರಿಗೂ ಪ್ರಶ್ನೆ ಏನಂದ್ರೆ, ಪ್ರೇಯರ್ ಕೇಳಕ್ಕೆ ಇಷ್ಟ ಇಲ್ಲ, ವಾಕ್ಯ ಕೇಳಕ್ಕೆ ಇಷ್ಟ ಇಲ್ಲ, ಅದ್ಭುತ ಮಾತ್ರ ಆಗಬೇಕು. ಆಗುತ್ತಾ? ದ 3 ಪ್ರೋಸೆಸ್ ಅದು ನೆರವೇರಲೇಬೇಕು. ವಾಕ್ಯವನ್ನು ನೀವು ಆಲಿಸದೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸು ನವೀಕರಣವಾಗಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನಸ್ಸು ನವೀಕರಣವಾಗದೆ ನಾವು ಯಾವುದೇ ಕಾರಣಕ್ಕೂ ದೇವರ ಅದ್ಭುತ ಕಾರ್ಯಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಆಕೆ ಎಲ್ಲವನ್ನ ಕಳೆದುಕೊಂಡ್ಲು. ಹೌದಾ? ಆರೋಗ್ಯಕ್ಕಾಗಿ ಎಷ್ಟು ವರ್ಷ ಆಕೆ ಶ್ರಮ ಪಟ್ಲು? 12 ವರ್ಷ. ಎಷ್ಟು ವರ್ಷ? 12 ವರ್ಷ ಶ್ರಮ ಪಟ್ಲು. 12 ವರ್ಷ ಶ್ರಮ ಪಟ್ಟದ್ದು ಮಾತ್ರವಲ್ಲ ಪ್ರಿಯರೇ, ಆಕೆ ಕೈಯಲ್ಲಿದ್ದಂಥ ಹಣವನ್ನೆಲ್ಲವನ್ನ ಕಳೆದುಕೊಂಡ್ಲು. ಈಗ ಕಡೆಯದಾಗಿ ಆಕೆ ಏನು ಮಾಡಿದ್ಲು? ಯೇಸುವಿನ ವಿಷಯ ಕೇಳಿದ್ಲು, ಯೇಸುವಿನ ಉಡುಪನ್ನು ಮುಟ್ಟಿದಾಕ್ಷಣ ಏನು ಮಾಡಿದ್ಲು? ಆಕೆ ಗುಣ ಹೊಂದ್ಕೊಂಡ್ಲು. ಹೀಗೆ ಅವಳ ಆರೋಗ್ಯಕ್ಕೆ ಹಣ ಖರ್ಚಾಯ್ತಾ? ಹಾಗಾದ್ರೆ ಎಲ್ಲವನ್ನು ಸುತ್ತಕೊಂಡು ಕೊನೆಗೆ ಬರೋ ಬದಲು ಮೊದಲೇ ಬಂದಿದ್ರೆ ಎಷ್ಟು ಹಣ ಉಳಿತಿತ್ತು? ಮೊದಲೇ ಬಂದಿದ್ರೆ ಖರ್ಚಾದದೆಲ್ಲ ಉಳಿತಾ ಇತ್ತು. ಹೌದಲ್ವೋ? ಯಾಯಿರನಿಗಾಗಿರ್ಬೋದು, ರಕ್ತಸ್ರಾವ ರೋಗದ ಮಹಿಳೆಗಾಗಿರ್ಬೋದು. ಅದಕ್ಕಾಗಿ ಪ್ರಿಯರೇ, ಎಲ್ಲವನ್ನು ಸುತ್ತಿ ಕಳ್ಕೊಂಡು ಸುಸ್ತಾಗಿ ಬೆಂಡಾಗಿ ಭಾರವಾಗಿ ನಾವು ಪ್ರತಿಯೊಬ್ಬೊಬ್ಬರು ಸೋತು ಹೋಗಿ ಕಡೆಗೆ ದೇವರ ಬಳಿ ಬರೋದಲ್ಲ. ನನ್ನ ಜೀವಿತದಲ್ಲಿ ಏನೇ ಸಂಭವಿಸಿದರೂ ನಾನು ಪ್ರಭುವಿನೊಂದಿಗೆ ಜೀವಿಸಬೇಕು. ಕಡೆದಾಗಿ ಎಲ್ಲವನ್ನು ಕಳೆದುಕೊಂಡ ಮೇಲೆ ನಾನು ದೇವರ ಬಳಿ ಬರುವಂಥದ್ದಕ್ಕೆ ನಾನೇ ಆಗಬೇಕಾಗಿಲ್ಲ, ಲೋಕವೂ ಕೂಡ ಹಾಗೆ ಮಾಡುತ್ತೆ. ಬಟ್ ಆದರೆ ನಿಜ ದೇವರನ್ನು ಅರಿತಿರುವಂಥ ಮಕ್ಕಳಾದಂಥ ನಾವು ನಮ್ಮ ಜೀವಿತದಲ್ಲಿ ಮಾಡಬೇಕಾದದ್ದೇನೆನ್ನೋದಾದರೆ, ಎಲ್ಲವನ್ನು ಕಳೆದುಕೊಂಡ ಮೇಲೆ ಕೊನೆಗೆ
ಕೈ ಚೆಲ್ಬಿಟ್ಟು ದೇವರ ಮೇಲೆ ಭಾರ ಹಾಕಿದ್ದೀವಿ. ದೇವ, ಹಾಲ್ಗಾದರೂ ಹಾಕು, ನೀರಿಗಾದರೂ ಹಾಕು, ತಗೊಂಡೋಗಿ ಮಣ್ಣಿಗಾದರೂ ಹಾಕು. ಈ ರೀತಿ ಅಲ್ಲ. ಬದಲಾಗಿ ಫಸ್ಟ್ ನನ್ನ ಜೀವನದಲ್ಲಿ ಸಮಸ್ಯೆ ಎದುರಾಯ್ತಾ, ಫಸ್ಟ್ ನಾನು ಬರಬೇಕಾದ ಎಲ್ಲಿಗೆ? ಯೇಸುವಿನ ಬಳಿಗೆ. ನಾನು ಯೇಸುವಿನೊಂದಿಗೆ ಜೀವಿಸಬೇಕು, ಯೇಸುವಿನ ವಾಕ್ಯದೊಂದಿಗೆ ನಾನು ಮುನ್ನಡಿಬೇಕು. ನಾನು ಯಾವಾಗ ಅದರೊಂದಿಗೆ ಮುನ್ನಡಿಲಿಕ್ಕೆ ಪ್ರಾರಂಭಿಸ್ತೀನೋ ನನ್ನ ಜೀವನದಲ್ಲಿ ಅಂತಹ ಅದ್ಭುತ ಕಾರ್ಯಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 38 ವರ್ಷದ ಪಾರ್ಶ್ವವಾಯು ರೋಗಿ ಎಲ್ಲಿ ಕುಳಿತಿದ್ದ ಆತನು? ಬೆತ್ಸದ ಕೊಳದ ಬಳಿ. ಆತನೇನು ಮಾಡ್ತಿದ್ದಾನೆ? 38 ವರ್ಷವೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾನೆ ತಾನು ಗುಣ ಹೊಂದಿಕೊಳ್ಳಬೇಕೆಂಬುದಾಗಿ. ಹೌದಲ್ವೋ? 38 ವರ್ಷದಲ್ಲಿ ನಾವು ನೋಡೋದಾದ್ರ ಅರ್ಥ ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋಕ್ಕಿಂತ ಮುಂಚಿತವಾಗಿ, ಯಾಕೆ ಬೈಬಲ್ ಪಂಡಿತರ ಪ್ರಕಾರ ಪ್ರಭು ಯೇಸು ಕ್ರಿಸ್ತರು 33.5 ವರ್ಷಗಳ ಜೀವಿತವನ್ನು ಜೀವಿಸಿದ್ರು. ಬಟ್ ಅವನಿಗೆ ಎಷ್ಟು ವಯಸ್ಸದಿಂದ ಇದೆ? 38 ವರ್ಷದ. ಅಂದರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚಿತವಾಗಿಂದ ಇದೆ ಸಮಸ್ಯೆ. ಬಟ್ ಯೇಸು ಸ್ವಾಮಿ ಏನು ಮಾಡಿದ್ರು? ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಆತನೇನು ಮಾಡ್ದ? 38 ವರ್ಷದ ಪಾರ್ಶ್ವ ರೋಗದಿಂದ ಗುಣ ಹೊಂದಿದ ಆತನು ತನ್ನ ಮನೆಗೆ ಹಿಂತಿರುಗಿದ. ಅದಕ್ಕಾಗಿ ಪ್ರಿಯರೇ, ಪ್ರತಿಯೊಂದು ಬೈಬಲಲ್ಲಿ ನೀವು ಧ್ಯಾನಿಸುವಾಗ, ನೀವು ಪ್ರತಿಯೊಬ್ಬೊಬ್ಬರೂ ಕೂಡ ಧ್ಯಾನಿಸುವಾಗ 18 ವರ್ಷದ ಗೂನು ಬೆನ್ನು ಈ ಸ್ವಾಮಿಯ ಮಗಳಿಗೆ ಹೇಳಿದ್ರು ಏನೆಂಬುದಾಗಿ, ಸೈತಾನನು ಈಕೆಯ ಜೀವಿತವನ್ನ ಬಗ್ಗಿಸಿಬಿಟ್ಟಿದ್ದಾನೆ, ಈಕೆ ತಲೆ ಎತ್ತದಂತೆ ಮಾಡಿದಾನೆ, ಈಕೆ ಗುಣ ಹೊಂದುವಂಥದ್ದು ಧರ್ಮಸಮ್ಮತವಲ್ಲವೋ ಎಂಬುದಾಗಿ ಹೇಳಿ ತನ್ನ ಕೈಗಳನ್ನು ಚಾಚಿ ಹೇಳಿದ್ರು ಆಕೆಗೆ ನೆಟ್ಟಗೆ ನಿಲ್ಲೆಂಬುದಾಗಿ. 18 ವರ್ಷದಿಂದ ಯಾವಾಕೆ ತಲೆಯನ್ನೇ ಎತ್ತಲಿಕ್ಕೆ ಆಗದಂಥ ಮಗಳು ಈಗ ನೆಟ್ಟಗೆ ತಲೆಯನ್ನ ಎತ್ತದು. ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ತೆಗೆದುಕೊಳ್ಳುವಾಗಲೂ ಕೂಡ ಅದಕ್ಕಾಗಿ ಪ್ರಿಯರೇ, ನೀವೆಲ್ಲ ಕಡೆಗಳಲ್ಲಿ ಸುಸ್ತಾಗಿ ಇನ್ನೊಬ್ರು ನಿಮ್ಮನ್ನು ಹಿಡ್ಕೊಂಡು ಬರೋ ಹಂತಕ್ಕೆ ಬರಬೇಡಿ. ಎಲ್ಲ ಕಡೆಗಳಲ್ಲಿ ಸುತ್ತಿ ಸುಸ್ತಾಗಿ ಇನ್ನೊಬ್ಬರು ಕೈ ಹಿಡ್ಕೊಂಡು ಇನ್ನೊಬ್ಬರು ನಿಮ್ಮನ್ನು ಎತ್ಕೊಂಡು ಬರೋ ಹಂತಕ್ಕೆ ನಾವು ಆಲಯಕ್ಕೆ ಬರೋದಲ್ಲ. ನಾವು ಚೆನ್ನಾಗಿರುವಾಗಲೇ ನಾನು ದೇವರೊಂದಿಗೆ ಜೀವಿಸೋದಾದರೆ ನನ್ನ ಜೀವನ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಹಿಡ್ಕೊಂಡು ಬರುವಂತೆ ನನ್ನ ಜೀವನ ಇರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿರುವಾಗಲೇ ನಾವು ಪ್ರತಿಯೊಬ್ಬೊಬ್ಬರು ದೇವರ ವಾಕ್ಯದ ಕಡೆ ಗಮನ ಕೊಡೋದಾದ್ರೆ, ಆಕೆ ಆಲಿಸದೆ ಆಕೆ ಅಂದುಕೊಳ್ಳಿಕ್ಕೆ ಸಾಧ್ಯವಾಯಿತು. ರಕ್ತಸ್ರಾವ ರೋಗದ ಮಹಿಳೆ ಯೇಸುವಿನ ವಿಷಯವನ್ನ ಕೇಳದೆ ಆಲಿಸದೆ ಅವರು ಉಡುಪನ್ನು ಮುಟ್ಟುವೇನು, ನಾನು ಗುಣ ಹೊಂದಿಕೊಳ್ಳುವೇನು ಎಂಬುದಾಗಿ ಅಂದುಕೊಳ್ಳಿಕ್ಕೆ ಸಾಧ್ಯವಾಗ್ತಿತ್ತ? ಆಲಿಸದೇ ಇದ್ದರೆ? ನೋ. ಆಲಿಸದೇ ಇದ್ದರೆ ಅಂದ್ಕೊಳ್ಳಿಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ, ಅಂದ್ಕೊಳ್ಳದೆ ಇದ್ದ ಮೇಲೆ ಅನುಭವಿಸೋಕ್ಕೂ ಸಾಧ್ಯವಾಗ್ತಿಲ್ಲ. ಹಾಗಾದ್ರೆ ನೀವು ಅನುಭವಿಸ್ಬೇಕು ಅಂದ್ರೆ ಏನು ಬೇಕು? ಆಲಿಸಲೇಬೇಕು. ಬಟ್ ದೇವರ ಮಕ್ಕಳಿಗೆ ಒಂದು ಇರಿಟೇಷನ್ ಏನನ್ನೋದಾದರೆ 3 ಗಂಟೆ ಬೇಕಾದ್ರೆ ನಾವು ಪಿಕ್ಚರ್ ನೋಡ್ತಾ ಕೂತ್ಕೋತೇವೆ. ಹೌದಾ? ದುಡ್ಡು ಕೊಟ್ಟು ಕೂತ್ಕೋತೇವೆ ಬೇಕಾದ್ರೆ. ಬಟ್ ಆದರೆ ದೇವರ ವಾಕ್ಯ ಅಂತಂದರೆ ಸ್ವಲ್ಪ ಅಲ್ಲರ್ಜಿ ಜಾಸ್ತಿ. ಬಟ್ ಇವತ್ತಿನ ಬಗ್ಗೆ ನಾನು ಮಾತನಾಡ್ತಿಲ್ಲ, ಓಕೆ? ಆದರೆ ನಮ್ಮ ಟಾಪಿಕ್ಕೂ ಕೂಡ ಅಲ್ಲ. ಬಟ್ ಆದರೆ ಮನರಂಜನೆ ವಿಷಯದಲ್ಲಿ ನಾವು ಕೂತ್ಕೊಂಡು ಸ್ನೇಹಿತರೊಡನೆ ಗೆಳೆಯರೊಡನೆ ಒಂದು ದಿನವನ್ನೂ ಕೂಡ ಕಳೀತೇವೆ. ಕುಳಿತುಕೊಂಡು ಬೇಕಾದ್ರೆ ಕಾಲಹರಣವನ್ನು ಕೂಡ ಮಾಡ್ತೇವೆ. ಕುಳಿತುಕೊಂಡು ಬೇಡವಾದಂಥದ್ದ ವಿಷಯಗಳ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಸಮಯವನ್ನು ಕಳೆದು ಬಿಡ್ತೇವೆ. ಬಟ್ ಆದರೆ ಪ್ರಿಯರೇ, ಒಂದು ವ್ಯಕ್ತಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ ಅವನ ಜೀವನ ಉತ್ತಮವಾದಂಥ ಜೀವನವಾಗಿರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಎಷ್ಟು ಜನಕ್ಕೆ ನೀವು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗಬೇಕು ಅಂತ ಇಷ್ಟ ಇದೆ? ಓಕೆ, ನೀವು ಒಂದಿಬ್ಬರು ಆಮೇಲೆ ಬನ್ನಿ, ಇನ್ನು ಮಿಕ್ಕಿದವ್ರಿಗೆಲ್ಲ ಫೇಲ್ಯೂರೇ ಆಗಲಿ ಬೇಕಾರೆ. ನೀವು ಮಾಡೋ ಕೆಲಸ ಕಾರ್ಯಗಳು ಸಫಲವಾಗಬೇಕು ಅಂತ ಇಷ್ಟ ಇದೆಯಾ? ಓಕೆ, ನೀವು ಮಾಡೋ ಕೆಲಸಗಳು ನೀವು ಹೊಲ ಗದ್ದೆಗೆ ಬಿತ್ತುವಂಥ ಬೀಜಗಳಿಂದ ಹಿಡಿದು ನೀವು ಮಾಡುವ ಉದ್ಯೋಗದಿಂದ ಹಿಡಿದು ನೀವು ಪ್ರತಿಯೊಂದೊಂದರಲ್ಲೂ ಕೂಡ ನೀವು ಫಲಪ್ರದವಾಗಬೇಕು. ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಫಲದಾಯಕವಾಗಬೇಕು ಅಂತ ಇಷ್ಟ ಇದೆಯಾ?
ಇಷ್ಟ ಇರೋರು ಕೈ ಮೇಲೆ ಮಾಡಿ, ಇಷ್ಟ ಇದ್ರೆ ಹೇಳ್ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಓಕೆ, ವೆರಿ ಗುಡ್. ಓಕೆ, ಕೀರ್ತನೆ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ನೀವು ಧ್ಯಾನಿಸುವಾಗ ಗೊತ್ತಾಗ್ತದೆ ಪ್ರಿಯರೇ. ಕೀರ್ತನೆ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ಕಡೆಯ ಲೈನ್ ಹೇಳ್ತದೆ, ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಇನ್ನೊಂದು ಟ್ರಾನ್ಸ್ಲೇಷನ್ ಬೈಬಲ್ ಹೇಳ್ತದೆ, ಸಿಗುವುದು ಅವನ ಎಲ್ಲ ಕಾರ್ಯಗಳಿಗೆ ಸಫಲತೆ. ಎಲ್ಲ ಕಾರ್ಯಗಳಲ್ಲೂ ಸಫಲತೆ ಯಾರಿಗೆ ಸಿಗದಂತೆ? ಎರಡನೇದಲ್ಲಿ ಯಾರಿರ್ತಾನೋ ಅವನಿಗೆ 3ನೇ ವಾಕ್ಯ ನೆರವೇರಲಿಕ್ಕೆ ಸಾಧ್ಯ. ಹೌದಲ್ವ? 2 ನೆರವೇರದೆ 3ನೇದು ನೆರವೇರಲಿಕ್ಕೆ ಸಾಧ್ಯವಿಲ್ಲ. 3ನೇ ವಾಕ್ಯದ ಕಡೆಯ ಲೈನ್ ಹೇಳ್ತದೆ ಏನಂತ ಅನ್ನೋದಾದ್ರೆ, ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಅದರ ಅರ್ಥ ಅವನು ಏನೇ ಕೆಲಸಗಳನ್ನು ಮಾಡಿದ್ರು ಎಲ್ಲವೂ ಕೂಡ ಸಕ್ಸಸ್ ಆಗ್ತದೆ ಹೊರತು ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನ ಜೀವನ ಹೇಗಿರ್ತದೆ ಗೊತ್ತಾ? ಅದರಿಂದಿನ ಲೈನ್ ಹೇಳ್ತದೆ, ಎಲೆಬಾಡದೆ ಪಸರಿಸಿರುವ ತರುವಿನಂತಿರುತ್ತದೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ ಇರ್ತದೆ, ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ ಅವನ ಜೀವನ ಇರ್ತದೆ. ಇದಿಷ್ಟೂ ಜೀವನವನ್ನ ಅನುಭವಿಸಲಿಕ್ಕೆ ಯಾರಿಗ ಆಸೆ ಇದೆಯೋ ಅಂಥವನು ದೇವರ ವಾಕ್ಯವನ್ನ ಹಗಲಿರುಳು ಧ್ಯಾನಿಸಬೇಕು. ಯಾಕೆ ಕೀರ್ತನೆ 1ನೇ ವಾಕ್ಯ 2 ಸ್ಪಷ್ಟವಾಗಿ ತಿಳಿಸದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು, ಅವನು ಕಷ್ಟಗಳು ಬಂದಾಗ ದೇವರ ವಾಕ್ಯವನ್ನು ಆಲಿಸಲಿ, ಚೆನ್ನಾಗಿದ್ದಾಗ ಆತನು ಮನರಂಜನೆಯಲ್ಲಿ ಆನಂದಿಸಲಿ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು, ಕಷ್ಟಗಳು ಬಂದಾಗ ಆತನು ದೇವರ ವಾಕ್ಯವನ್ನು ಧ್ಯಾನಿಸಲಿ, ಸುಖದಿಂದಿರುವಾಗ ದೇವರನ್ನು ತೊರೆದು ಜೀವಿಸಲಿ. ಹೇಳುತ್ತಾಗೆ ಏನ್ ಹೇಳ್ತದಾಗ್ರೆ ದೇವರ ವಾಗ್ದಾನ? ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು, ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯ. ಹಗಲಿರುಳೆನ್ನದೆ ಸಮಸ್ಯೆಗಳು ನನ್ನ ಜೀವನದಲ್ಲಿ ಬರಲಿ, ನನ್ನ ಜೀವನದಲ್ಲಿ ಬರದೆ ಇರಲಿ, ನನ್ನ ಜೀವನದಲ್ಲಿ ಕಷ್ಟಗಳಿರಲಿ, ಕಷ್ಟಗಳು ಇಲ್ಲದೆ ಇರಲಿ, ಬಟ್ ನನ್ನ ಜೀವನದಲ್ಲಿ ಅನುದಿನವೂ ಕೂಡ ನಾನು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನನ್ನ ಜೀವನ ಉತ್ತಮವಾದ ಫಲಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ. ಫಸ್ಟ್ ವರ್ಡದಕ್ಕಾಗಿ ತಿಳಿಸೋದಲ್ಲಿ ನೋಡುವಾಗ, ನದಿಯ ಬದಿಯಲ್ಲೇ ಬೆಳೆದಿಯ ಮರದಂತೆ ಅವರ ಜೀವನ ಇರ್ತದೆ. ಹೇಗೆ ನದಿಯ ಬದಿ ಬೆಳೆದಂಥ ಮರ ಇರುವಂಥದ್ದು? ನದಿಯ ಬದಿ ಬೆಳೆದಿರುವ ಮರ ಏನನ್ನು ಸೂಚಿಸ್ತದೆ ಅಂದರೆ ಪ್ರಿಯರೇ, ಆರೋಗ್ಯಕರವನ್ನು ಸೂಚಿಸ್ತದೆ. ನದಿಯ ಬದಿ ನೆಡಲ್ಪಟ್ಟಂಥ ಮರಕ್ಕೂ ಒಣಗಿ ಹೋದಂಥ ಮರಕ್ಕೂ ವ್ಯತ್ಯಾಸಗಳಿದೆ. ನದಿಯ ಬದಿ ನೆಡಲ್ಪಟ್ಟಂಥ ಮರ ಅದಕ್ಕೆ ಬೇಕಾದ ನೀರನ್ನು, ಆಹಾರವನ್ನು ಅದು ಸ್ವೀಕರಿಸಿಕೊಂಡು ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿರ್ತದೆ. ಇದು ಸೇಮ್ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಂಪೂರ್ಣವಾದ ಆರೋಗ್ಯದೊಂದಿಗೆ ಜೀವಿಸಬೇಕೆಂಬುದಾಗಿ ಇಚ್ಛೆ ಇದ್ದರೆ ಆತನೇನು ಮಾಡಬೇಕಂತೆ? ಹಗಲಿರುಳು ದೇವರ ವಾಕ್ಯವನ್ನ ಧ್ಯಾನಿಸಬೇಕು. ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ವೃಕ್ಷಗಳು ಯಾವ ರೀತಿ ತಕ್ಕ ಸಮಯದಲ್ಲಿ ಫಲವನ್ನು ಹೊರಹೊಮ್ಮಿಸ್ತದೋ ಅದೇ ರೀತಿ ಒಂದು ವ್ಯಕ್ತಿ ತಕ್ಕ ಸಮಯದಲ್ಲಿ ಫಲವನ್ನು ಹೊರಹೊಮ್ಮಿಸಬೇಕಾದ್ರೆ ಆತನು ಹಗಲಿರುಳು ದೇವರ ವಾಕ್ಯವನ್ನ ಧ್ಯಾನಿಸಬೇಕು. 3ನೇದಾಗಿ ಎಲೆಬಾಡದೆ ಪಸರಿಸಿರುವ ತರುವಿನಂತೆ. ಒಂದು ಮರ ಫಲವನ್ನು ಕೊಡುವಾಗ ನೀವು ಪ್ರತಿಯೊಬ್ಬೊಬ್ಬರೂ ಕೂಡ ನೋಡಿರ್ತೀರಿ, ಎಲೆ ತುಂಬಿರಲೇಬೇಕು. ಹೌದಾ? ಎಲೆ ಉದುರೋದಾಗ ಯಾವ್ದಾದ್ರು ಫಲ ಕೊಡುವಂಥ ಮರ ಇದೆಯಾ? ಉದುರಿ ಚಿಗುರಾದ್ಮೇಲೆ ಹೂವಾಗಿ, ಹೂವು ಕಾಯಿಯಾಗಿ, ಕಾಯಿ ಹಣ್ಣಾಗುತ್ತೆ. ಹಣ್ಣಾಗುವಾಗ ಮರ ಎಲೆಯಿಂದ ತುಂಬಿರ್ತದೆ. ಈ ಎಲೆ ತುಂಬದೆ ಯಾವುದೇ ಕಾರಣಕ್ಕೂ ಮರದಲ್ಲಿ ಫಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸದಕ್ಕೆ ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಎಲೆಬಾಡದೆ ಪಸರಿಸಿರುವ ತರುವಿನಂತೆ
ಆ ಎಲೆ ಸಂಪೂರ್ಣತೆ ತುಂಬಿರೋದು ಏನನ್ನು ಸೂಚಿಸ್ತದೆ? ಫಲವನ್ನು ಸೂಚಿಸ್ತದೆ. ಇನ್ ದ ಸೇಮ್ ವೇ ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರಿಯರೇ ಸದೃಢ ಆರೋಗ್ಯದೊಂದಿಗೆ ಜೀವಿಸುವಂಥ ವ್ಯಕ್ತಿ, ಸಕಾಲಕ್ಕೆ ಫಲವನ್ನು ನೀಯುವಂಥ ವ್ಯಕ್ತಿ, ಎಲೆ ಬಾಡದೆ ಪಸರಿಸುವಂತೆ ಅವನ ಜೀವನದಲ್ಲಿ ಫಲಗಳನ್ನು ಹೊರಹೊಮ್ಮಿಸಬೇಕಾದ್ರೆ ಅವನು ಮಾಡುವ ಸಕಲ ಕಾರ್ಯಗಳಲ್ಲೂ ಅವನು ಫಲವನ್ನು ಅನುಭವಿಸಬೇಕಾದ್ರೆ, ಕಾರ್ಯಗಳು ಸಫಲತೆಯನ್ನು ಅನುಭವಿಸಬೇಕಾದ್ರೆ ಅವನು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಯಾವಾಗಂದರೆ ಕಡೆಯದಾಗಲ್ಲ, ಬದಲಾಗಿ ಪ್ರಾರಂಭದಿಂದಲೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ನಿಮಿಷದಲ್ಲಿ ನೋಡೋಣ, ನಾವು ಪ್ರತಿಯೊಬ್ಬೊಬ್ಬರು ಎದ್ದು ನಿಂತು ಈ ಸಮಯ ಸಂಪೂರ್ಣ ಕಣ್ಣುಗಳ ಮುಚ್ಚೋಣ. ಕಣ್ಣುಗಳ ಮುಚ್ಚುತ್ತಾ ಈ ಸಮಯ ನಮ್ಮನೆ ತಂದೆ ಕರೆಗಳಿಗೆ ಒಪ್ಪಿಸುತ್ತಾ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಧ್ಯಾನಿಸಿದ್ದೇವೆ. ಪ್ರಿಯರೇ, ನಾವು ಪ್ರತಿಯೊಬ್ಬೊಬ್ಬರು ದೈವ ವಾಕ್ಯದಲ್ಲಿ ಧ್ಯಾನಿಸಿರುವಂತೆ ಶತಾಧಿಪತಿ ಪ್ರಭು ಯೇಸುವಿನ ಬಳಿ ಬಂದ, ಯಾಯಿರನು ಯೇಸುವಿನ ಬಳಿ ಬಂದ, ರಕ್ತಸ್ರಾವ ರೋಗದ ಮಹಿಳೆ ಯೇಸುವಿನ ಬಳಿ ಬಂದಳು, ಬಾರ್ತಿಲೋಮಯನು ಹುಟ್ಟು ಕುರುಡನು ಆತನು ಯೇಸುವಿನ ಬಳಿ ಬಂದ. ನಿರ್ಗತಿಕನಿರಬಹುದು, ಶ್ರೀಮಂತನಿರಬಹುದು, ಧನಿಕನಿರಬಹುದು, ಬಡವನಿರಬಹುದು, ಅಧಿಕಾರಿ ಇರಬಹುದು, ಸೇವಕನಿರಬಹುದು, ಯಾರೇ ಇರಬಹುದು. ಪ್ರಿಯರೇ, ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಂತೂ ಇದ್ದೇ ಇದೆ. ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಕರು ಒಬ್ಬರೇ, ಅವರೇ ಪ್ರಭು ಯೇಸು ಕ್ರಿಸ್ತರು, ಅವರ ವಾಕ್ಯಗಳು. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಗಳಿದೆಯೋ ಪರಿಹಾರವು ಒಂದೇ ಪ್ರಿಯರೇ, ಅದು ದೇವರ ವಾಕ್ಯ. ಯಾಕೆಂದರೆ ದೈವ ವಾಗ್ದಾನದಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಧ್ಯಾನಿಸುವಾಗ ನೋಡ್ತೇವೆ, ಯಾಯಿರನು ಅಧಿಕಾರಿ ಹಣವಂತ ತನ್ನ ಮಗಳನ್ನು ಉಳಿಸಿಕೊಳ್ಳಲಿಕ್ಕೆ ಅವನಿಗಿದ್ದ ಕೊನೆಯ ದಾರಿ ಯಾವುದೆಂದರೆ ಪ್ರಭು ಯೇಸು ಕ್ರಿಸ್ತರು. 12 ವರ್ಷದ ರಕ್ತಸ್ರಾವ ರೋಗದ ಮಹಿಳೆ, 12 ವರ್ಷಗಳಿಂದಲೂ ಕೂಡ ಆಕೆ ವೈದ್ಯರ ಬಳಿ ತೋರಿಸ್ಕೊಳ್ತಾ ಇದ್ದಾಳೆ, ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದಾಳೆ, ಹಣವೆಲ್ಲವೂ ಕೂಡ ವ್ಯಯವಾಗಿದೆ. 12ನೇ ವರ್ಷದಲ್ಲಿ ಆಕೆ ಯೇಸುವಿನ ವಿಷಯವನ್ನು ಕೇಳಿದ್ಲು, ಯೇಸುವಿನ ಉಡುಪನ್ನು ಮುಟ್ಟುವೆನೆಂಬುದಾಗಿ ಅಂದುಕೊಂಡಳು. ಆಕೆ ಅದರಂತೆಯೇ ಯೇಸುವಿನ ಉಡುಪನ್ನು ಮುಟ್ಟಿದಳು, ಉಚಿತವಾಗಿ ಆರೋಗ್ಯವನ್ನು ಹೊಂದಿಕೊಂಡಳು. ಯಾಯಿರನಾಗಲಿ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ರಕ್ತಸ್ರಾವ ರೋಗದ ಮಹಿಳೆಯಂತೆ ಎಲ್ಲವನ್ನೂ ಕೂಡ ಸುತ್ತಾಡಿ ಆಯಾಸಗೊಂಡು ಕಳೆದುಕೊಂಡು ಕಡೆಯದಾಗಿ ಯೇಸುವಿನ ಬಳಿ ಬರುವುದಕ್ಕಿಂತ ಮುಂಚಿತವಾಗಿ ಪ್ರಿಯರೇ, ನಿತ್ಯವೂ ಪ್ರಭುವಿನೊಂದಿಗೆ ಜೀವಿಸೋಣ. ಅನುದಿನವೂ ಆತನ ವಾಕ್ಯವನ್ನು ಧ್ಯಾನಿಸೋಣ. ಅನುದಿನವೂ ಆತನ ವಾಕ್ಯದೊಂದಿಗೆ ನಾವು ಧ್ಯಾನಿಸುವಾಗ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ ಸಿಗುವುದು ಅವನ ಎಲ್ಲ ಕಾರ್ಯಗಳಿಗೆ ಸಫಲತೆ ಎಂಬುದ. ಕಣ್ಣುಗಳ ಮುಚ್ಚುತ್ತಾ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಈಗ ಬಾಯಿ ತೆರೆದು ಹೇಳೋಣ, ಪ್ರಭು ಯೇಸುವೇ, ನಾನು ನನ್ನ ಜೀವನದಲ್ಲಿ ನನ್ನ ವಿಶ್ರಾಂತಿಗಾಗಿ, ನನ್ನ ಆರೋಗ್ಯಕ್ಕಾಗಿ, ನನ್ನ ಬಿಡುಗಡೆಗಾಗಿ, ನನ್ನ ಸಮೃದ್ಧಿಗಾಗಿ ನಾನು ನಿಮ್ಮನ್ನೇ ಹಿಂಬಾಲಿಸುವನಾಗಿದ್ದೇನೆ. ನಾನು ಲೋಕವನ್ನು ಹಿಂಬಾಲಿಸಿ, ನಾನು ಬಳಲಿ ಭಾರ ಹೊತ್ತು ಬೆಂಡಾಗಿ ನಾನು ಬರದೆ, ನಾನು ಆಗಲು ಇರುಳೆನ್ನದೆ ನಾನು ನಿಮ್ಮ ವಾಕ್ಯವನ್ನೇ ಧ್ಯಾನಿಸುತ್ತೇನೆ. ಪ್ರಭು ಯೇಸುವೇ, ನೀವೇ ನಿಮ್ಮ ವಾಕ್ಯದಲ್ಲಿ ಕಲಿಸಿಕೊಟ್ಟಿದ್ದೀರಿ, ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇದೆ. ಆದರೆ ಆ ಎಲ್ಲ ಸಮಸ್ಯೆಗಳಿಗೂ ನೀವೊಬ್ಬರೇ ಮಾರ್ಗ, ನೀವೊಬ್ಬರೇ ಸತ್ಯ, ನೀವೊಬ್ಬರೇ ಜೀವವಾಗಿದ್ದೀರಿ, ನೀವೊಬ್ಬರೇ ಪರಿಹಾರಕರಾಗಿದ್ದೀರಿ. ಪ್ರಭು ಯೇಸುವೇ, ನೀವು ನನ್ನ ಜೀವನಕ್ಕೆ ಬಂದಿರುವುದಕ್ಕಾಗಿ ಸ್ತೋತ್ರ. ನನ್ನ ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಕರಾದ ಪ್ರಭು ಯೇಸುವೇ, ನೀವು ನನ್ನಲ್ಲಿ ನೆಲೆಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ನೀವು ನನ್ನಲ್ಲಿ ನೆಲೆಸಿರುವುದಕ್ಕಾಗಿ 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 ಸ್ತೋತ್ರ. ಹೇಳೋಣ ಪ್ರತಿಯೊಬ್ಬರು ಬಾಯಿ ತೆರೆದು, ಯೇಸುವೇ, ನೀವು ನನ್ನಲ್ಲಿ
ಯೇಸುವೆ, ನೀವು ನನ್ನಲ್ಲಿ ನೆಲೆಸಿರುವುದಕ್ಕಾಗಿ ಸ್ತೋತ್ರ. 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 ಹೇಳೋಣ ಪ್ರತಿಯೊಬ್ಬರು ಬಾಯಿ ತೆರೆದು. ಅಂದು ಕುಂಟರನ್ನ, ಕುರುಡರನ್ನ, ಕುಷ್ಠ ರೋಗಿಗಳನ್ನು ಸ್ವಸ್ಥಪಡಿಸಿದ ಪ್ರಭು ಯೇಸು ನಿಮ್ಮಲ್ಲಿ ನೆಲೆಸಿದಾರ ಪ್ರಿಯರೇ. ಅಂದು ರೋಗಿಗಳನ್ನು ಗುಣಪಡಿಸಿದ ಆತನು, ಸತ್ತವರನ್ನ ಜೀವಕ್ಕೆ ಎಬ್ಬಿಸಿದ ಆತನು, ಅದೇ ಮರಣವನ್ನು ಜಯಿಸಿ ಮೃತ್ಯುಂಜಯನಾದ ಪ್ರಭು ಯೇಸು ನಿಮ್ಮ ಪ್ರತಿಯೊಬ್ಬೊಬ್ಬರಲ್ಲಿ ನೆಲೆಸಿದಾನ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರು ಹೇಳೋಣ, ಯೇಸುವೆ, ನೀವು ನನ್ನನ್ನು ನೆಲೆಸಿರುವುದಕ್ಕಾಗಿ ಸ್ತೋತ್ರ. ಅವರು ನಿಮ್ಮಲ್ಲಿ ನೆಲೆಸಿರುವುದರಿಂದ ನಿಮ್ಮ ದೇಹ ಅವರ ಶರೀರವಾಗಿದೆ. ನಿಮ್ಮ ದೇಹ ಅವರ ಶರೀರವಾಗಿರುವುದರಿಂದ ಯಾವ ರೋಗಗಳು, ಯಾವುದೇ ಸಮಸ್ಯೆಗಳು, ಯಾವುದೇ ಬಂಧನಗಳಿಗೆ ನಿಮ್ಮ ಮೇಲಾಗಲಿ, ನಿಮ್ಮ ಕುಟುಂಬದ ಮೇಲಾಗಲಿ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ. ನಿಮ್ಮಲ್ಲಿ ನೆಲೆಸಿರುವಂಥ ಪ್ರಭು ಯೇಸುವಿಗೆ ನಮ್ಮನ್ನೊಪ್ಪಿಸುತ್ತ ಕಣ್ಣುಗಳ ಮುಚ್ಚುತ್ತ ಎರಡು ಕರಗಳೆತ್ತಿ ಪ್ರತಿಯೊಬ್ಬರು ಬಾಯಿ ಧರಿಸುತ್ತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಪ್ರತಿಯೊಬ್ಬರು ಕಣ್ಣುಗಳ ಮುಚ್ಚಿ ಕರಗಳೆತ್ತುತ್ತಾ ಪೂರ್ಣ ಹೃದಯದೊಂದಿಗೆ ಸ್ತುತಿಸೋಣ. ನಮ್ಮಲ್ಲಿ ನೆಲೆಸಿರುವಾತನಿಗೆ ನಮ್ಮನ್ನೊಪ್ಪಿಸುತ್ತ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕಣ್ಣುಗಳ ಮುಚ್ಚೋಣ ಹಾಗೆ ಸಂಪೂರ್ಣವಾಗಿ. Father, we thank you and praise you, Father. ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ದೇವ ನೀನು ನನಗೆ ಕೊಟ್ಟಿರುವ ಅಧಿಕಾರದಲ್ಲಿ ಆಜ್ಞಾಪಿಸ್ತಾ ಇದ್ದಾನೆ. ಅಂದು ನೀವು ಆಜ್ಞಾಪಿಸುವಾಗ ಯಾವ ರೀತಿ ಸರೋವರು ಪ್ರಶಾಂತವಾಯಿತು. 38 ವರ್ಷದ ಪಾರ್ಶ್ವರೋಗಿ ಆತನು ತನ್ನ ಹಾಸಿಗೆನ ಹೊತ್ತುಕೊಂಡು ನಡೆಯಲ್ಪಟ್ಟನು. ನೀವು ನುಡಿಯುವಾಗ ಯಾವ ರೀತಿ ಬೆಳಕು ಅಲ್ಲಿ ಉಂಟಾಯಿತು, ಅದೇ ರೀತಿ ದೈವ ನಿಮ್ಮ ಅಧಿಕಾರ ಮತ್ತು ಸಾಮರ್ಥ್ಯವನ್ನು ನನಗೆ ಕೊಡಲ್ಪಟ್ಟಿರುವಾಗ ಯೇಸುವಿನ ನಾಮದಲ್ಲಿ ನುಡಿತಾ ಇದ್ದೇನೆ. ಈ ಮಕ್ಕಳ ಜೀವಿತದಲ್ಲಿ ಪ್ರತಿಯೊಬ್ಬರು ಹಗಲಿರುಳು ಎನ್ನದೆ ದೇವರ ವಾಕ್ಯಕ್ಕೆ ಹಾತೊರೆಯುವಂತಹ ಉತ್ಪಾದಿಸುವ ಆಸಕ್ತಿ ಇವರಲ್ಲಿ ಉತ್ಪಾದನೆಗೊಂಡು ಇವರು ಪ್ರತಿಯೊಬ್ಬರು ಹಗಲಿರುಳೆನ್ನದೆ ದೇವರ ವಾಕ್ಯದಲ್ಲಿ ನೆಲೆಗೊಂಡು ಇವರು ಸಕಾಲಕ್ಕೆ ಫಲವೀವ ವೃಕ್ಷದಂತೆ ಎಲೆಬಾಡದೆ ಪಸರಿಸಿರುವ ತರುವಿನಂತೆ ಇವರ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಸಫಲತೆಯನ್ನು ಅನುಭವಿಸುವಂತೆ ಪ್ರತಿಯೊಬ್ಬೊಬ್ಬರು ದೇವರ ವಾಕ್ಯದಲ್ಲಿ ಹಗಲಿರುಳೆನ್ನದೆ ನೆಲೆಸುವಂಥದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಇವರನ್ನು, ಇವರ ಮಕ್ಕಳು, ಇವರ ಕುಟುಂಬಗಳನ್ನು, ಯೇಸುವಿನ ನಾಮದಲ್ಲಿ ಇವರ ಜೀವಿತದಲ್ಲಿರುವಂಥ ಎಲ್ಲ ಬಂಧನಗಳನ್ನು, ದುರಾತ್ಮನ ಪ್ರತಿಯೊಂದು ಕಾರ್ಯಗಳನ್ನು, ಎಲ್ಲ ಅನಾರೋಗ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕಲ್ಪಡ್ತಾ ಇವರಿಗೂ ಇವರ ಕುಟುಂಬಕ್ಕೂ ಬೇಕಾದ ಸಂಪೂರ್ಣ ಬಿಡುಗಡೆಯನ್ನು ಅನುಗ್ರಹಿಸಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವ ಘನ ಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಅವರ ನಾಮದಲ್ಲಿಯೇ ನಾವು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣೆಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ಪ್ರತಿಯೊಬ್ಬರು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರು ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಉಮ್ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆ ಉಂಟಾಗಲಿ, ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಪ್ರೈಸ್ ದಿ ಲಾರ್ಡ್. ತಂದೆಗೊಮ್ಮೆ ಜೋರಾಗಿ ಚಪ್ಪಾಳೆದೆಡೆದ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರಭುವಿನೊಂದಿಗೆ ಅನುದಿನವೂ ಕೂಡ ಜೀವಿಸುವ ಉತ್ತಮ ಫಲತೆಯ ಜೀವಿತವನ್ನು ಅನುಭವಿಸುವಂತಾಗೋಣ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.